ಗುರುಭ್ಯೋ ನಮಃ. ಯಶಾಂತಂ ನ ವಿದುಃ ಸುರ ಅಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಗುರುದೇವ ಜಗದ್ಗುರು ಶಿವಾನಂದ ಶ್ರೀಗಳವರ ಚರಣಾರವಿಂದಗಳಲ್ಲಿ ವಂದಿಸುತ್ತಾ, ಅವರ ಅಂತರಂಗದ ಅರಿವಿನ ಮಹಾಜ್ಯೋತಿ ಪರಮ ಪೂಜ್ಯ ಶ್ರೀ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳವರ ಅಡಿದಾವರೆಗಳಲ್ಲಿ ವಂದಿಸುತ್ತಾ, ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರ ಅಂತರಂಗದ ಅರಿವಿನ ಮಹಾ ಸಂಪತ್ತೇ ಪರಮ ಪೂಜ್ಯರಾದ ಸದ್ಗುರು ಸಿದ್ಧೇಶ್ವರ ಮಹಾಸ್ವಾಮಿಗಳು ಅವರ ಅಡಿದಾವರೆಗಳಲ್ಲಿ ವಂದಿಸುತ್ತಾ, ಪೂಜ್ಯ ಶ್ರೀ ಸಿದ್ಧೇಶ್ವರ ಅಪ್ಪನವರ ಆಂತರಿಕವಾದ ಸತ್ವಶಕ್ತಿಗೆ, ಅವರ ಸಾಧನೆಗೆ, ಅವರ ನಡೆನುಡಿಗಳಿಗೆ ಏನೆಲ್ಲ ವಾರಸುದಾರರಾಗಿರುವಂತಹ ಅಭಿನವ ಸಿದ್ಧೇಶ್ವರ ಶ್ರೀಗಳವರು ಅಂದರೆ ಅತಿಶಯೋಕ್ತಿಯೇನೂ ಆಗಲಿಕ್ಕಿಲ್ಲ. ಯಾರಿಗೆ ಹೇಳಿದೆ ನಾನು? ಅಮೃತಾನಂದ ಮಹಾಸ್ವಾಮೀಜಿಯವರ ದಿವ್ಯ ಅಡಿದಾವರೆಗಳಿಗೆ ವಂದಿಸುತ್ತಾ, ಎಲ್ಲ ಗುರುಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳನ್ನು ಹೇಳುತ್ತಾ, ವೇದಿಕೆಯ ಮೇಲೆ ಆಸೀನರಾದ ಆಧ್ಯಾತ್ಮಿಕ ಸಹೋದರಿ ಮಾತಾಶ್ರೀ ದಯಾಮಯಿ ತಾಯಿಯವರಿಗೂ, ಮಂಜುಳಾ ತಾಯಿಯವರಿಗೂ, ಅದರೊಂದಿಗೆ ನಮ್ಮ ಮಹಾನಂದಮ್ಮ ಅವ್ರ ಊರೊಳಗೆ 21 ದಿನ ಪ್ರವಚನಕ್ಕಿದ್ದೆ, ಅವರೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಾಯಿದ್ರು. ಸಂತೋಷ ತಾಯಿಯವರಿಗೂ, ಕೋರಿ ಸೌಕಾರವರಿಗೂ, ಸಮ್ಮಿಲಿತರಾಗಿರುವ ಸಮಸ್ತ ಮಹಾದೈವಕ್ಕೂ ಶರಣಾರ್ಥಿಗಳು. ಸಂಪ್ರತಿ ಅಪ್ಪವರು ಈಗಾಗಲೇ ಟೈಮ್ ಕೊಟ್ಟಿದ್ದಾರೆ, ಅದಕ್ಕೂ ಒಂದು ಇತಿಮಿತಿ ಇರುತ್ತೆ. ನೀವೆಲ್ಲ ಎದ್ದು ಹೋದ ಬಳಿಕ ಈ ಮೈಕ್ ಮತ್ತು ನಾನೇ ಬಿಚ್ಚಿಡೋ ಪಾಳೆ ಬಂದಿತ್ತು. ಆ ಹವ್ಯಾಸಕ್ಕೆ ನಾವು ಹೋಗೋದಿಲ್ಲ, ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡಬೇಕಾಗ್ತೈತಿ. ಒಳ್ಳೆಯದು. ಏನು ಅಂತಂದರೆ, ಇವತ್ತು ಅಧಿಕರಣವಾಗಿರಿಸಿಕೊಂಡಿರುವ ವಿಷಯ ಬಹಳ ಸುಂದರವಾದ ವಿಷಯ. ಆದರೆ ನನ್ನ ಒಡನಾಟ ಹೆಚ್ಚು ಮಲ್ಲಿಕಾರ್ಜುನ ಅಪ್ಪವರ ಜೊತೆ 40 ವರ್ಷ. ಇನ್ನೂ ನಾನು 13 ವರ್ಷದ ಹುಡುಗಿದ್ದೆ. ಅವರ ದೇಹ ಬಿಡುವ ಪರ್ಯಂತರೂ ಕೂಡ ನನಗೆ ಬಾಳ ಅಂತಲೇ ಕರಿತಿದ್ರು ಅವರು. ಅಪ್ಪವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ. ಇವತ್ತು ಸಿದ್ಧೇಶ್ವರ ಶ್ರೀಗಳವರ ದ್ವಿತೀಯ ಪುಣ್ಯಸ್ಮರಣೆಯ ಕಾರ್ಯಕ್ರಮ. ಸಾಮಾನ್ಯವಾಗಿ ಮನುಷ್ಯರು ತಮ್ಮ ಬದುಕಿನ ಒಂದು ವ್ಯಕ್ತಿತ್ವವನ್ನು ತಮ್ಮ ಸಾವಿನೊಂದಿಗೇ ಪರಿಸಮಾಪ್ತಿಯಾಗುವ ರೂಪದೊಳಗೆ ಬದುಕಿರ್ತಾರೆ. ಸಾಮಾನ್ಯ ಮನುಷ್ಯರು ಬದುಕಿನ ತಮ್ಮ ಎಲ್ಲ ಕಾರ್ಯ ಸಾಧನೆಗಳು ಅವರ ಸಾವಿನೊಂದಿಗೇ ಸಮಾಪ್ತಿಯಾಗಿ ಹೋಗಿಬಿಡ್ತಾ ಇದ್ದಾವೆ. ಆದರೆ ಯಾರು ಧರ್ಮಕ್ಕಾಗಿ, ತತ್ವಕ್ಕಾಗಿ, ಸಮಾಜಕ್ಕಾಗಿ, ಅಧ್ಯಾತ್ಮಕ್ಕಾಗಿ ಬದುಕಿ ಹೋಗಿದಾರೆಯೋ ಅಂಥವರ ವ್ಯಕ್ತಿತ್ವ ಮುಂದಣ ಸಮಾಜಕ್ಕೆ ಅದು ಆದರ್ಶಮಯವಾಗಿ ಉಳಿಯುತ್ತೆ. ಆ ಅರ್ಥದಲ್ಲಿ ಪೂಜ್ಯ ಶ್ರೀ ಸಿದ್ಧೇಶ್ವರ ಅಪ್ಪನವರು ಇವರನ್ನು ಅಲ್ಲಮಾಪ್ರಭುಗಳು ಬಹುತೇಕವಾಗಿ ಇಂದು ಬದುಕಿದ್ದರೆ ಏನಂತ ಕರೀತಾ ಇದ್ದರು? ಬಹಳ ಸುಂದರವಾದ ಒಂದು ವಚನ. ಏನು ಅಂತಂದರೆ, ಧರೆಗೆ ನಿದ್ರೆ ಇಲ್ಲ, ಧರೆಗೆ ನಿದ್ರೆ ಇಲ್ಲ, ನೀರಿಗೆ ಕನಸು ಇಲ್ಲ, ಉರಿಯುವ ಅಗ್ನಿಗೆ ತಳಮಳವಿಲ್ಲ, ಬೀಸುವ ಗಾಳಿಗೆ ಮಾಲಿನ್ಯವಿಲ್ಲ, ಬಯಲಿಗೆ ಭ್ರಮೆಯಿಲ್ಲ, ಸಿದ್ಧೇಶ್ವರ ಶ್ರೀಗಳವರ ಬದುಕಿಗೆ ಲೋಪದೋಷಗಳೇ ಹತ್ತಲಿಲ್ಲ ಅಂತ.
ಬಹುತೇಕವಾಗಿ ಪ್ರಭುಗಳು ಬದುಕಿದ್ದರೆ ಕೊನೆಯ ಚರಣವನ್ನು ಬರಿತಾ ಇದ್ರೇನೋ ಅಂತ ನನಗನಿಸೈತಿ. ಆ ತರಹದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಮರ್ತ್ಯಲೋಕದ ಮಾನವರ ಮನಸ್ಸಿನ ಮೈಲಿಗೆಯನ್ನು ತೊಳೆಯುವುದಕ್ಕೆ ಚನ್ನಬಸವಣ್ಣ ಹೇಳೋದಿಲ್ಲರೆ ಒಂದು ವಚನದೊಳಗೆ ಭಾಳ ಚಂದ ಹೇಳುತ್ತಾರೆ. ಪಾತಾಳದಗ್ಗವಣಿಯ ನೇನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಆಳವಾಗಿರ್ತಕ್ಕಂತಹ ಕಂದಕದಲ್ಲಿರುವ ನೀರನ್ನು ಮ್ಯಾಲೆ ಎತ್ತಬೇಕಾದರೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಪುರಾತನರು ನಿಶ್ಶಬ್ದಕ್ಕೆ ಶಬ್ದ ಸೋಪಾನವನ್ನು ಕಟ್ಟಿದವರು ನಮ್ಮ ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮನದ ಮೈಲಿಗೆ ತೊಳೆಯಬೇಕೆಂದು ಕೂಡಲ ಚನ್ನ ಸಂಗನ ಶರಣರು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಕೊಟ್ಟರು. ಕೂಡಲ ಚನ್ನ ಸಂಗನ ಶರಣರು. ಈ ಮಾತು ಆಳವಾಗಿರುವಂಥ ಬಾವಿಯ ನೀರನ್ನು ಮೇಲೆ ತರಲಿಕ್ಕೆ ಹೇಗೆ ಪಾವಟಿಗೆಗಳ ಅವಶ್ಯ ಇದೆಯೋ ಅದೇ ರೀತಿಯಾಗಿ ನಿಶ್ಶಬ್ದಕ್ಕೆ ಶಬ್ದ ಸೋಪಾನವನ್ನು ಕಟ್ಟಿ ನಡೆಸಿದವರು ನಮ್ಮ ಪುರಾತನರು. ಎದಕ್ಕೆ? ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ನಿಶ್ಶಬ್ದ, ಎಲ್ಲ ಶಬ್ದಗಳು ಹೋಗಿ ಎಲ್ಲಿ ನಿಶ್ಶಬ್ದಗೊಳ್ಳುತ್ತವೆಯೋ ಆ ನಿಶ್ಶಬ್ದದೊಳಗಿನ ಅನುಭವವನ್ನು ತಾವು ಅನುಭವಿಸಿದ ಆನಂದವನ್ನು ಶಬ್ದಗಳಲ್ಲಿ ಸಿಡಿಸಿ ಮಾತಿನಲ್ಲಿ ಮಥಿಸಿ ಗ್ರಂಥಸ್ಥವಾಗಿ ಉಳಿಸಿ ನಮ್ಮೆಲ್ಲರಿಗೂ ನೀಡಿ ಹೋಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳವರ ವ್ಯಕ್ತಿತ್ವವನ್ನು ನಾವು ಇಷ್ಟೇ ಅಂತ ವರ್ಣನೆ ಮಾಡಲಿಕ್ಕೇ ಬರೋದಿಲ್ಲ. ಅಂತಹ ಅಪಾರವಾಗಿರುವಂತಹ ವ್ಯಕ್ತಿತ್ವ ಅವರದು. ಆ ನಿಶ್ಶಬ್ದ ಅನ್ನುವಂಥ ಶಬ್ದ ನೋಡಬೇಕ್ರಿ. ವಚನ ನಿರ್ವಚನ ಎಂಬುವಂಥ ಗ್ರಂಥದಲ್ಲಿ ಪೂಜ್ಯರು ಬರೆದಿದ್ದಾರೆ, ನಿಶ್ಶಬ್ದದೊಳಗಿನ ಶಬ್ದ ಹೊರಹೊಮ್ಮಿ ಬಂದಾಗ. ಈಗ ಒಂದು ಕೊಡ ತುಂಬೈತಿ ಅಂತ ತಿಳ್ಕೊಳ್ಳಿ. ತುಂಬಿದ ಕೊಡ ತುಂಬಿದಂಗೆ ಇದ್ದರೆ ಯಾರಿಗೆ ಉಪಯೋಗ ಐತ್ರಿ? ತುಂಬಿದ ಕೊಡವನ್ನು ಬಾಗಿಸಿ ಕುಡಿದಾಗ ಅದರ ಲಾಭವಾಗುತ್ತೆ. ಹಾಗೆ ಆ ನಿಶ್ಶಬ್ದದೊಳಗಿರುವಂಥ ಆನಂದವನ್ನು ತಾವೇ ಅನುಭವಿಸಿ ತಮ್ಮಷ್ಟಕ್ಕೆ ತಾವೇ ಆ ಕೊಡವನ್ನು ಹೊತ್ತು ಒಯ್ದಿದ್ದರೆ ಮರ್ತ್ಯಲೋಕದ ಮಾನವರ ನೆತ್ತಿಗೆ ಅಧ್ಯಾತ್ಮ ದೊರೀತಾ ಇದ್ದಿಲ್ಲ. ಈ ತರಹದ ಇಷ್ಟೆಲ್ಲ ನಡೆದೈತಿಲ್ಲಿ ಕಾರ್ಯಕ್ರಮ. ಇದು ಏನು ಅಂತಂದರೆ, ತಾವು ಕಂಡು ಉಂಡು ಅನುಭವಿಸಿದ ಆನಂದದ ಅನುಭವದ ಕೊಡವನ್ನು ಶಿಷ್ಯ ಪ್ರಶಿಷ್ಯ ರೂಪದಲ್ಲಿ ಅದನ್ನು ಬಾಗಿಸಿ ಕುಡಿಸಿದರು. ಯಾರು? ಸಿದ್ದೇಶ್ವರಪ್ಪವರು. ಅದರ ಒಂದಿಗೆ ಗ್ರಂಥಸ್ಥವಾಗಿ ಉಳಿಸಿದರು. ಅವುಗಳನ್ನು ನಮಗೇನೆಲ್ಲ ತಮ್ಮ ಅನುಭವವನ್ನು ಗ್ರಂಥಗಳ ಮೂಲಕವಾಗಿ ನೀಡಿದರು. ಈ ಪ್ರಶಿಷ್ಯ ಪ್ರವಾಹ ರೂಪದಲ್ಲಿ ನೀಡಿದರು ಅಂತ ತಿಳ್ಕೊಂಡನ ಇವತ್ತು ಈ ಸಮಾರಂಭನೆ ಅದಕ್ಕೆಲ್ಲ ಸಾಕ್ಷಿಯಾಗಿದೆ. ಆ ದೃಷ್ಟಿಯೊಳಗೆ ಅವರು ಮಾಡಿರ್ತಕ್ಕಂಥ ಕಾರ್ಯ ಅದು ಈ ಈ ಈ ಏನು ಭಾರತೀಯ ಧರ್ಮ ಸಂಸ್ಕೃತಿಯನ್ನು, ದಾರ್ಶನಿಕರ ತತ್ವಗಳನ್ನು, ಬಸವಾದಿ ಶಿವಶರಣರ ವಚನ ಸಾಹಿತ್ಯವನ್ನು, ವೇದವ್ಯಾಸ ಭಗವಾನರ ವೇದಗಳನ್ನು, ಋಷಿ ಮುನಿಗಳ ಉಪನಿಷತ್ತುಗಳನ್ನು, ಭಗವಂತನ ಗೀತೆಯನ್ನು, ಸಂತರ ಅಭಂಗಗಳನ್ನು, ದಾಸವರೇಣ್ಯರ ಆ ದಾಸ ಪದಗಳನ್ನು ಅವೆಲ್ಲವನ್ನು ಅರಗಿಸಿ ಅರ್ಕನ್ನು ತೆಗೆದು ನೆತ್ತಿಯಲ್ಲಿ ಹೊತ್ತು ದೇಶ ವಿದೇಶಗಳಲ್ಲಿ ಸಾರಿ ಬಂದವರು ಸಿದ್ದೇಶ್ವರ ಅಪ್ಪವರು. ಅಂದು ಸ್ವಾಮಿ ವಿವೇಕಾನಂದರು ಸಾರಿ ಬಂದರು. ಸ್ವಾಮಿ ವಿವೇಕಾನಂದ ನಾವು ನೋಡಿಲ್ಲ. ಸ್ವಾಮಿ ವಿವೇಕಾನಂದರ ತತ್ವವನ್ನೇ ಹೋಲುವ, ವ್ಯಕ್ತಿತ್ವವನ್ನೇ ಹೋಲುವ ಮತ್ತೊಬ್ಬ ಸ್ವಾಮಿ ವಿವೇಕಾನಂದರು ದೇಶ ವಿದೇಶಕ್ಕೆ ಹೋಗಿ ಬಂದಾರಂದ್ರೆ ನಮ್ಮ ಅಪ್ಪವರೇ ಹೋಗಿ ಬಂದವರು, ಸಿದ್ದೇಶ್ವರ ಅಪ್ಪನವರು. ಅಲ್ಲಿ ಜನ ಮಾತಾಡಿದ್ರಂತೆ, ಭಾರತದಿಂದ ಒಬ್ಬ ಸೂರ್ಯ ಬಂದಿದ್ದಾನೆ, ಜ್ಞಾನ ಸೂರ್ಯ ಅಂತ ಮಾತಾಡಿದ್ರಂತೆ. ಭಾಳ ಜನ ಹೋಗ್ತಾರೆ. ಎದಕ್ಕೆ ಹೋಗ್ತಾರ ಅಂದರೆ ಆ ಸಂಪತ್ತಿನ ಕಡೆ ಮುಖ ಮಾಡಿ ಹೋಗ್ತಾರೆ, ಅಧ್ಯಾತ್ಮದ ಕಡೆ ಬಹಳ ಕಡಿಮೆ ಹೋಗೋದು. ಆದರೆ ಅಪ್ಪವರು ಅಲ್ಲಿ ಏನನ್ನೂ ಮುಟ್ಟಲಿಲ್ಲ. ಅದಕ್ಕೆ
ಸ್ವಾಮಿ ವಿವೇಕಾನಂದರು ಕಾಂಚನ ಕನಕ ಕಾಂಚಿನಿ ಕಾಮಿನಿಗಳ ಮೇಲೆ ನನ್ನ ಪಾದರಕ್ಷೆಯನ್ನು ಇಟ್ಟಿದ್ದೇನೆ ಅಂತ ಅವತ್ತು ಹೇಳಿದ್ರಂತವ್ರು. ಏನು ನೀವು ವಿದೇಶಕ್ಕೆ ಹೋಗ್ತೀರಲ್ಲ, ಅಲ್ಲೆಲ್ಲ ಬಹಳಷ್ಟು ಸಂಪತ್ತು, ವೈಭವ, ಬಂಗಾರ, ಬೆಳ್ಳಿ ಏನೆಲ್ಲ ಇರುತ್ತಲ್ಲ. ಅವಾಗ ಅವರೊಂದು ಮಾತು ಹೇಳಿದ್ರಂತ. ಏನಂತ? ಕನಕ ಕಾಂಚಿನಿ ಕಾಮಿನಿಗಳ ಮೇಲೆ ನನ್ನ ಬೂಟನ್ನು ಇಟ್ಟು ಮೆಟ್ಟುತ್ತೇನೆ ಅಂತ ಹೇಳಿದ್ರಂತವರು. ಯಾರು? ವಿವೇಕಾನಂದರು. ಆ ಮಾತನ್ನು ಸಿದ್ದೇಶ್ವರಪ್ಪ ಅವ್ರಿಗೆ ನಾವು ಹೋಲಿಸಿದರೆ ನಿಜವಾಗಿಯೂ ಕೂಡ, ಯಾಕಂದರೆ ಆಶಿಸಲಿಲ್ಲ. ಲಕ್ಷಗಟ್ಟಲೆ ವಿಜಾಪುರದ ಜ್ಞಾನ ಯೋಗಾಶ್ರಮಕ್ಕೆ ತಂದು ಇಳುಹುತ್ತೇನೆ ಅಂದ್ರೂ ಕೂಡ ಅದನ್ನು ಕಣ್ಣಿನಿಂದ ನೋಡಲಿಲ್ಲ, ಕೈಯಿಂದ ಮುಟ್ಟಲಿಲ್ಲ. ಅದಕ್ಕೆ ಅಂಥ ಪರಮ ವಿರಕ್ತರು. ಅಷ್ಟೇ ಅಲ್ಲ, ಏನೆಲ್ಲ ಸಂಪತ್ತು ವೈಭವ ತಾನಾಗಿ ಬರ್ತೈತೆ ಅಂದ್ರೂ ಕೂಡ ಆಶಿಸಲಿಲ್ಲ. ಮಲ್ಲಿಕಾರ್ಜುನಪ್ಪ ಅವ್ರು ಹೇಳ್ತಿದ್ರು, ಸಿದ್ಧ ನೋಡು, ಜಗತ್ತಿನೊಳಗೆ ಈ ಭೂಮಿ ಮೇಲೆ ಒಂದು ಕಲ್ಲು ನನ್ನದು ಅನ್ನಬೇಡ ನೀನು. ಮಲ್ಲಿಕಾರ್ಜುನಪ್ಪ ಅವ್ರ ಉಪದೇಶರಿದು. ಒಂದು ಕಲ್ಲನ್ನು ನನ್ನದು ಅಂತ ತಿಳ್ಕೊಬೇಡ, ಒಂದು ಪೈಸೆಯನ್ನು ಜೇಬಿಗೆ ಸೇರಿಸ್ಕೋಬೇಡ. ಇದು ಜಗ್ತೈತಿ, ಉಪಾಧಿ ಜಗ್ತೈತಿ, ಬೇಡ. ಎಂಥಾದ್ರೆ ಮಲ್ಲಿಕಾರ್ಜುನ ಅಪ್ಪವ್ರದ್ದು ವೈರಾಗ್ಯ. ಸಿದ್ದೇಶ್ವರ ಅಪ್ಪವರು ಅದನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿದರು, ಸಂಪೂರ್ಣವಾಗಿ ಅದನ್ನು ಅಳವಡಿಸಿಕೊಂಡ್ರು. ಎಲ್ಲಿ ಹೋಗ್ತಾರ ಅಲ್ಲೆಲ್ಲ ಯಾರಾದರೂ ಏನಾದರೂ ನೀಡಿದರೆ ಮಲ್ಲಿಕಾರ್ಜುನಪ್ಪವರು ಅಲ್ಲೇ ಶಾಲೆಯನ್ನು ಇನ್ನಿತರ ಬಡ ಮಕ್ಕಳಿಗೆ, ಇನ್ನಿತರ ಯಾವುದೇ ಅನುಭವ ಮಂಟಪ, ಶಿವಾನುಭವ ಮಂಟಪ ಇಂಥವುಗಳಿಗೆ ಅವರು ದಾರಿ ಎರೆದು ಬಿಟ್ಟರು. ತಮ್ಮ ಕೈಯಿಂದ ಏನನ್ನು ಮುಟ್ಟಲಿಲ್ಲ ಅವರು. ಅದೇ ರೀತಿಯಾಗಿಯೇ ಸಿದ್ದೇಶ್ವರ ಅಪ್ಪವರು ತಾವ ಕಣ್ಣಿನಿಂದನೂ ಕೂಡ ನೋಡಲಿಲ್ಲ. ಅಂತಹ ಪರಮ ವಿರಕ್ತವಂತರು ಇವತ್ತಿನ ದಿನಮಾನದಲ್ಲಿ ಬಹಳ ವಿರಳ. ನಿರಾಭಾರಿ ಸದ್ಗುರು, ನಿರಾಭಾರಿ. ಆಭಾರಿ ಆದವರ ಭಾಳ ಮಂದಿ ಇದಾರ. ನಿರಾಭಾರಿ ಎಂಬ ಶಬ್ದಕ್ಕೆ ಭಾಷ್ಯವನ್ನು ಬರೆದವರು ಯಾರಾದರೂ ಇದ್ದರೆ ಅದು ಸಿದ್ದೇಶ್ವರಪ್ಪ ಅವರು ಮಾತ್ರ. ಯಾವ ಭಾರವನ್ನು ಹೊತ್ತುಕೊಳ್ಳಲಿಲ್ಲ ಅವರು. ಯಾವ ಭಾರನೇ ಅವರು ಜೇಬಿಗೆ ಅಂಗಿಗೆ ಜೇಬ ಇಲ್ಲ ಅಂದರೆ ಭಾರ ಹೊರ ಪ್ರಸಂಗ ಎಲ್ಲಿ ಬಂತು ಅಂತ. ಯಾವುದನ್ನೂ ಆಶಿಸಲಿಲ್ಲ. ಆದರೆ ನಿರಾಕಾರನಾಗಿರುವಂಥ ಪರಮಾತ್ಮ ಮರ್ತ್ಯ ಲೋಕಕ್ಕೆ ಉಪದೇಶ ಮಾಡಲಿಕ್ಕೆ ಬರಬೇಕಾದ್ರೆ ಅವಗೊಂದು ದೇಹ ಬೇಕಲ್ರಿ. ನಿರಾಕಾರಕ್ಕೆ ಉಪದೇಶ ಮಾಡೋಕ್ಕೆ ಬರೋದಿಲ್ಲ, ನಿರಾಕಾರಕ್ಕೆ ದೇಹ ಇಲ್ಲ. ನಿರಾಕಾರ ನಿರ್ಗುಣನಾಗಿರುವಂತಹ ಪರಮಾತ್ಮನಿಗೆ ದೇಹ ಇಲ್ಲವಾದುದರಿಂದ ಬೋಧ್ಯಬೋಧಕ ವ್ಯವಹಾರ ನಡೆಯುವುದಿಲ್ಲ. ದೇಹ ಇದ್ದರೆ ಮಾತ್ರ ಬೋಧ್ಯಬೋಧಕ ವ್ಯವಹಾರ ನಡೀತೈತಿ. ಹಾಗೆ ಬೋಧ್ಯಬೋಧಕ ವ್ಯವಹಾರವನ್ನು ನೀನು ಮಾಡುವಂತ ತಿಳಿದು ನಿರಾಕಾರ ನಿರ್ಗುಣನಾಗಿರುವಂಥ ಪರಮಾತ್ಮನೇ ಸಗುಣ ಸಾಕಾರ ರೂಪವನ್ನು ಕೊಟ್ಟು ಈ ಧರೆಗೆ ಕಳಿಸಿದ್ನೇನೋ ಅವರನ್ನು ಅನ್ನುವ ಮಟ್ಟದಲ್ಲಿ ಅವರಿದ್ದರು. ಸಗುಣ ಸಾಕಾರಕ್ಕೆ ಇದು ಉಪದೇಶ ನಡೀತೈತಿ. ಈಗ ಹೇಳಿ ಕೇಳಿ ವ್ಯವಹಾರ ನಡೆದೈತಿ. ಇಲ್ಲೇ ಹೇಳೋದು ಸಗುಣ ಸಾಕಾರ, ಕೇಳೋದು ಸಗುಣ ಸಾಕಾರ, ದೇಹ ಐತಿಲ್ಲೇ. ದೇಹದ ಮುಖಾಂತರವಾಗಿ ಉಪದೇಶ ನಡಿಬೇಕಲ್ರಿ. ಆ ದೇಹ ಅದು ನೋಡಲಿಕ್ಕೆ ದೇಹ, ಆದರೆ ಅಲ್ಲಮಾಪ್ರಭುಗಳು ಯೋಮಕಾಯರು ಅಂತ ನಾವು ಕರಿತಾ ಇದ್ದೀವಿ. ಯೋಮಕಾಯರಾಗಿದ್ದರು. ಅವರಿಗೆ ನೋಡುವಡೆ ರೂಪುಂಟು, ಮುಟ್ಟುವಡೆ ರೂಪಿಲ್ಲ. ಆ ರೀತಿ ಅಲ್ಲಮಾಪ್ರಭುಗಳು ಇದ್ದರು. ಅವರು ಬೋಧಿಸುವುದಕ್ಕೆ ಮಾತ್ರ, ಮರ್ತ್ಯಲೋಕದ ಕಲ್ಯಾಣವನ್ನು ಗೈಯುವುದಕ್ಕೆ ಮಾತ್ರ 12ನೇ ಶತಮಾನದಲ್ಲಿ ಅಲ್ಲಮಾಪ್ರಭುಗಳು ಯೋಮ ದೇಹವನ್ನು ಧರಿಸಿ ಮರ್ತ್ಯಕ್ಕೆ ಬಂದರು ಅಂತ ನಾವು ಚಾಮರಸ ಕವಿ ಬರೀತಾ ಇದ್ದಾನೆ ಪ್ರಭುಲಿಂಗ ಲೀಲೆಯೊಳಗೆ. ಆದರೆ ಈ ಶತಮಾನದಲ್ಲಿ ಪೂಜ್ಯ ಅಪ್ಪವರು ಜ್ಞಾನವೇ ಒಂದು ರೂಹುಗೊಂಡು, ಈ ಜ್ಞಾನ ಅನ್ನುವಂಥದ್ದು ಯಾವುದು? ಪರಬ್ರಹ್ಮದ ಜ್ಞಾನ, ಪರಮಾತ್ಮನ ಜ್ಞಾನ. ಭೂತ ಭೌತಿಕವಾದ ಪ್ರಪಂಚದ ಸಂಶೋಧನೆಯ ಜ್ಞಾನವನ್ನು ನೀಡವರು ಕೋಟಿ ಕೋಟಿ ಅದಾರ. ಆದರೆ ಇಂತಹ ಪಾರಮಾರ್ಥದ ಜ್ಞಾನವನ್ನು ಉಣಬಡಿಸ್ತಕ್ಕಂಥವರು ವಿರಳ. ಆದರೆ ವಾಣಿಯಿಂದ ಮಾಡೋರದಾರ, ಕಾರ್ಯರೂಪದಲ್ಲಿ ಕೃತಿಯಿಂದ ಬೋಧಿಸುವವರು. ಕೃತಿಯಿಂದ ಮಾತು ಮತ್ತು ಕೃತಿ ಎರಡೂ ಸಮನ್ವಯವಾಗಿರ್ತಕ್ಕಂಥವು. ಅವರ ಉಪದೇಶ ಕೇಳುವುದಂದ್ರೆ ಒಂದು ಸಂತೋಷ. ಎಷ್ಟು ಸಂತೋಷಪ್ಪ ಅಂತಂದರೆ ಅವ್ರು ಹೇಳ್ತಾ ಹೋದರೆ ಸಮಯನೇ ಗೊತ್ತಾಗ್ತಿದ್ದಿಲ್ಲ.
ಅಖಂಡವಾಗಿರುವಂಥ ಜ್ಞಾನ ಅವರ ವಾಣಿಯಿಂದನೇ ಕೇಳಬೇಕು. ಅದಕ್ಕೆ ವೇದ ಆಗಮ ಉಪನಿಷತ್ತುಗಳೆಲ್ಲವೂ ಅವರ ನಾಲಿಗೆ ಮೇಲೆ ಕುಳಿತು ನನ್ನನ್ನು ನುಡಿಸು ಅಂತ ಕೇಳ್ಕೊತಿದ್ವೇನೋ ಅಂತ ನಮಗನಿಸ್ತೈತಿ. ಯಾಕಂದರೆ ಸಾಮಾನ್ಯರು ಮಾತನಾಡಿದರೆ ವೇದಾಗಮ ಉಪನಿಷತ್ತುಗಳ ಅರ್ಥ ಅಪಾರ್ಥವಾದರೂ ಆಗಬಹುದು. ಅವರ ನಾಲಿಗೆಯ ಮೇಲೆ ಆ ಸರಸ್ವತಿನೇ ವೇದ ಭಗವತಿನೇ ಕುಂತುಕೊಂಡಿದ್ದಾಳೇನೋ ಅಂಬುವ ರೂಪದಲ್ಲಿ ಮುಖೋದ್ಗತ ಅಂಥ ಅಪಾರ ಜ್ಞಾನ ಅದು, ಅಖಂಡ ಜ್ಞಾನ ಅದು. ಅಂತಹ ಜ್ಞಾನವನ್ನು ಈ ಭೂಮಿಗೆ ನೀಡುವುದಕ್ಕಾಗಿ ಒಂದು ದೇಹವನ್ನು ಧರಿಸಿ ಬಂದಿರತಕ್ಕಂಥ ಜ್ಞಾನ ಭಾಸ್ಕರರು ಸದ್ಗುರು ಸಿದ್ದೇಶ್ವರ ಅಪ್ಪವರು. ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಅರ್ಪಿಸಿದ್ರೂ ಕೂಡ ಕಡಿಮೆನೇ. ಯಾಕೆ ಇಂಥ ಗುರು ಅಲ್ಲಲ್ರಿ, ಸಮರ್ಥ ಸದ್ಗುರುನಾಥ. ಆ ಗುರುವಿನಲ್ಲಿರ್ತಕ್ಕಂಥದ್ದು ಮೊದಲನೇದಾಗಿ ಕರುಣೆ ಅಂತ ಕರೀತಾರೆ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನಗಳು ಇರಲವನೇ ಸೇವೆ ಗುರುವಕ್ಕು ಅಂತ ನಿಜಗುಣರು ಒಂದು ಕಡೆ ಬರೀತಾ ಇದ್ದಾರೆ. ಮೊದಲನೇದೇನು ಅಂತಂದರೆ ಗುರುವಿನಲ್ಲಿರಬೇಕಾಗಿರುವಂಥದ್ದು ಕರುಣೆ. ಎಷ್ಟು ಕರುಣಾ ಹೃದಯ ಅವ್ರದ್ದಿತ್ತು ಅಂತಂದರೆ ಏನಾದರೂ ಸ್ವಲ್ಪ ಜೋರು ಮಾತಾಡಿದರೆ ಎಲ್ಲಿ ಅವ್ರ ಮನುಷ್ಯ ನೋವು ಆದೀತೋ ಆ ಮಾತು ಎದುರು ನಿಂತವ್ರಿಗೆ ಕೇಳಿಸ್ತಿದ್ದಿಲ್ಲ. ಮಾತು ಹಾಳಿ ಬಂದು ಕೇಳ್ತಿದ್ರು, ಅಪ್ಪರ ಏನಂದ್ರಲ್ರಿ ಆಗಲ್ಲ ಅಂಥೇಳಿ. ಅಷ್ಟು ಸೂಕ್ಷ್ಮ, ಯಾರ ಮನುಷ್ಯಗೂ ನೋವು ಮಾಡುವ ಹಾಗಿಲ್ಲ. ಒಂದು ಶಬ್ದಗಳೂ ಕೂಡ ಬಿರುಸು ಮಾತಾಡ್ತಾ ಇಲ್ಲ. ಕೇಳುಗರ ಹೃದಯವನ್ನು ತಟ್ಟಿ ತಟ್ಟಿ ಮುಟ್ಟಿ ಎಚ್ಚರಿಸ್ತಿದ್ದು. ಯಾಕೆಂದರೆ ಅದು ಹೃದಯದಿಂದ ಬಂದಿರತಕ್ಕಂಥದ್ದು. ಗೀತಾ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಗೀತಾ. ಗೀತಾ ಅಂತಂದರೆ ಶಿವಗೀತಾ, ಭಗವದ್ಗೀತಾ ಅಲ್ಲ, ಆ ಗೀತಾ ಅಲ್ಲ ಹೇಳೋದು. ಈಗ ಗೀತಾ ಅಂದರೆ ಹೃದಯದಿಂದ ಹೃದಯಕ್ಕೆ ಹರಿದು ಬರುವುದು ಗೀತಾ. ಹೃದಯದಿಂದ ಹರಿದು ಬಂದ ಜ್ಞಾನವೇ ವಿನಃ ತಲೆಯಿಂದ ಬಂದದ್ದು ಅಲ್ಲ. ಅದು ತಲೆಯಿಂದ ಬಂದ ಜ್ಞಾನ ತಲೆ ಮ್ಯಾಗ ಹಾಯ್ದು ಹೋಗಿಬಿಡ್ತೈತೆ ಅದು. ಆದರೆ ಹೃದಯದಿಂದ ಬಂದಿರತಕ್ಕಂಥ ಅನುಭವ ಸಾಮಾನ್ಯವಾಗಿ ಕೇಳುಗರ ಹೃದಯವನ್ನು ಏನು ಮಾಡ್ತೈತಿ? ಪರಿವರ್ತನೆಯನ್ನು ಮಾಡ್ತೈತಿ. ಪ್ರಭಾವ ಬೀರುವ ಪ್ರವಚನಗಳು ಸಾಕಷ್ಟದಾವು. ಪ್ರಭಾವ ಬೇರೆ, ಪರಿಣಾಮ ಬೇರೆ. ಪ್ರಭಾವ ಪರಿಣಾಮ ಹೇಗಿರ್ತಾವು? ಈಗ ಒಬ್ಬ ಅಪರಾಧಿ ಮನುಷ್ಯ ಆತನನ್ನು ಅಪರಾಧ ಮಾಡಿದ್ದಾನೆ. ಆ ಮನುಷ್ಯ ಶಿಕ್ಷೆಯನ್ನು ಕೊಡಿಸ್ಬೇಕಾಗಿರ್ತೈತಿ. ಆವಾಗ ಆ ಮನುಷ್ಯನನ್ನು ಆ ನ್ಯಾಯಾಧೀಶರು ಎದುರು ಕರ್ಕೊಂಡು ಹೊಂಟಿರ್ತಾರೆ. ಅಪರಾಧಿ ಮನುಷ್ಯನನ್ನು ಬಾಗಿಲದೊಳಗೆ ಒಬ್ಬ ಜವಾನ ಬಾಗಿಲ ಕಾಯ್ತಿರ್ತಾನೆ. ಈ ಅಪರಾಧಿ ಮನುಷ್ಯನ ಕರ್ಕೊಂಡು ಹೋಗುವಾಗ ಆ ಮನುಷ್ಯ ಏನೈತಲ್ಲ, ಬಾಗಿಲ ನಿಂತ್ಕೊಂಡನಲ್ಲ, ಆ ಮನುಷ್ಯ ಈ ಅಪರಾಧಿ ಹೇಳ್ತಾನೆ, ನಿನಗೀಗ ಗಲ್ಲು ಶಿಕ್ಷೆ ಅಂತಾನ. ನಿನಗೀಗ ಗಲ್ಲು ಶಿಕ್ಷೆ ಅಂದಾಗ ಈ ಅಪರಾಧಿ ಮನುಷ್ಯ ಅಂದ, ಗಲ್ಲು ಶಿಕ್ಷೆ ಕೊಡುವ ಯೋಗ್ಯತೆ ನಿನಗಿಲ್ಲ, ನೀ ಬಾಗಿಲ ಕಾಯ ಅಂದಿವ ಅವಾಗ. ಆಯಿತು, ಒಳಗೆ ಕರ್ಕೊಂಡು ಹೋದರು. ಜಡ್ಜನ ಮುಂದೆ ನಿಲ್ಲಿಸಿದ್ರು. ಜಜ್ಮೆಂಟ್ ಕೊಟ್ಟ, ಏನು? ನಿನಗೀಗ ಗಲ್ಲು ಶಿಕ್ಷೆ. ಮಾತು ಒಂದೇ. ಏನಾತಿದ್ರೊಳಗೆ? ಬಾಗಿಲಲ್ಲಿ ನಿಂತಿರುವ ಜವಾನ ನಿನಗೀಗ ಗಲ್ಲು ಶಿಕ್ಷೆ ಅನ್ನಲ್ಲ, ಅಪರಾಧಿಯ ಮೇಲೆ ಅದು ಪ್ರಭಾವ ಬೀರಿರಬಹುದು. ಬೀರ್ತು ಅಷ್ಟೇ, ಪರಿಣಾಮ ಬೀರಲಿಲ್ಲ. ಪರಿಣಾಮ ಎಲ್ಲಿ ಬೀರ್ತದೆ? ಒಳಗೆ ಹೋಗಿ ಜಡ್ಜನ ಮುಂದೆ ನಿಂದಿರ್ಸಿದ್ರಲ್ಲ, ಜಜ್ಮೆಂಟ್ ಕೊಡು. ಜಡ್ಜ್ ನಿರ್ಣಯ, ಅವ ಕೊಟ್ಟ ನಿರ್ಣಯವೇ ನಿರ್ಣಯ. ಆತ ಹೇಳಿದ, ನಿನಗೀಗ ಗಲ್ಲು ಶಿಕ್ಷೆ, ಅಪರಾಧ ಮಾಡಿದ್ದೀಯಾ ಅಂತ. ಅವಾಗ ಅವ ನೋಡ್ರಿ ಮೈಯೊಳಗೆ ವಿದ್ಯುತ್ ಸಂಚಾರ ಆದಂಗೆ ಆತು. ಪರಿಣಾಮ ಒಳಗೆ ಪರಿಣಾಮ ಆಯ್ತು. ಬಾಗಿಲಾಗ ಪ್ರಭಾವ ಆಗಿತ್ತು. ಒಳಗೆ ನಿಂತನಲ್ಲ, ಆ ಜಡ್ಜನ ಮಾತು ಕೇಳಿದ, ಇದು ಪರಿಣಾಮ. ಹಾಗೆ ಬಹಳ ಪ್ರವಚನ ಕೇಳುತ್ತೇವಂದರೂ ಪ್ರಭಾವ ಆಗಬಹುದು ಹೊರತು ಪರಿಣಾಮ ಆಗೋದು ಸಿದ್ದೇಶ್ವರ ಅಪ್ಪವ್ರದ್ದು ಪರಿಣಾಮ ಆಗ್ತಿತ್ತು. ಅದು ಬಹಳ ಮುಖ್ಯ ರೀ. ಪರಿಣಾಮ ಆಗೋದು ಬಹಳ ಮುಖ್ಯ ಐತಿ. ವೇದಾಂತ ಎಲ್ಲರೂ ಹೇಳ್ತಾರೆ, ಪ್ರೊಫೆಸರ್ಗಳು ಹೇಳ್ತಾರೆ ವೇದಾಂತವನ್ನು. ಹಾಗಲ್ಲ, ಹೃದಯವನ್ನು ತಟ್ಟಿ ಎಚ್ಚರಿಸಬೇಕಲ್ಲ. ಜನ್ಮಾಂತರದ ಏನು ನಮ್ಮದು ಒಳಗೈತಿಲ್ಲ, ಹೃದಯ ಗ್ರಂಥಿ ಅಂತೇನು ಕರಿತೇವಲ್ಲ, ಚಿದ್ದಂತೆ ಏನು ಸರ್ವ ಸಂಶಯ, ಒಳಗಿರ್ತಕ್ಕಂಥ ಸರ್ವ ಸಂಶಯಗಳಾಗಲಿ, ಒಳಗಿರುವ ಅಜ್ಞಾನ ಆಗಲಿ, ಅವಗುಣಾದಿಗಳಾಗಲಿ, ಇವೆಲ್ಲ ತೊಳೆದು ಹೋಗಬೇಕಾದರೆ ಸಮರ್ಥ ಸದ್ಗುರುನ ಉಪದೇಶ, ಅವರ ತಪೋಶಕ್ತಿ ಅವರ ಮಾತಿನಲ್ಲಿ ಹರಿದು ಬರ್ತಿತ್ತು.
ಹರಿದು ಬಂದು ಭಕ್ತರ ಹೃದಯವನ್ನು ಪ್ರವೇಶ ಮಾಡ್ತಾ ಇತ್ತು. ಬರೇ ಮಾತಲ್ಲ, ಮಾತೆಂಬುವುದು ಜ್ಯೋತಿರ್ಲಿಂಗ. ಮಾತೆಲ್ಲರೂ ಮಾತಾಡ್ತೇವೆ, ಖರೆ ಮಾತು ಜ್ಯೋತಿರ್ಲಿಂಗ ಆಗಬೇಕಲ್ರಿ. ಮಾತಾಡುವ ಜ್ಯೋತಿರ್ಲಿಂಗ ಪೂಜ್ಯ ಗುರುಗಳು. ಅವರು ಒಂದು ಮಾತಂದ್ರೆ ಸಾಕ್ರಿ, ಹೃದಯ ಪರಿವರ್ತನೆ ಆಗಿಬಿಡ್ತಿತ್ತು. ಎಂಥ ಕಟುಕನಿರಲಿ, ಕಟುಕನ ಹೃದಯದಲ್ಲಿ ಕರುಣೆ ಮೂಡುತ್ತಿತ್ತು. ಎಂಥ ಅವಗುಣಿ ಇರಲಿ, ಅಂಥ ಅವಗುಣಿ ಸದ್ಗುಣಿ ಆಗ್ತಾ ಇದ್ದ. ಇದರ ಪರಿಣಾಮ ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ, ದೇಶ ವಿದೇಶಗಳಲ್ಲಿ ಏನು ಪರಿವರ್ತನೆ ಅನ್ನುವಂಥದ್ದನ್ನು ಬಿತ್ತಿಬಿಟ್ರು. ಅವರು ಸಾಧಿಸಿದ ಸಾಧನೆ, ಬೋಧಿಸಿದ ತತ್ವ ಇಂದು ಜೀವಂತವಾಗಿ ಉಳ್ಕೊಂಡವು. ಅಂಥ ಪೂಜ್ಯರ ಪುಣ್ಯ ಸ್ಮರಣೆಯನ್ನು ನಾವಿಲ್ಲಿ ಆಚರಣೆ ಮಾಡಕತ್ತಿದ್ದೇವೆ. ಪುಣ್ಯ ಸ್ಮರಣೆ ಅನ್ನುವುದು ಅವರು ಆಚರಿಸಿ ತೋರಿಸಿದ, ಅವರು ನಮಗೆಲ್ಲ ಬೋಧಿಸಿ ಹೋದ ಆ ತತ್ವಗಳನ್ನು ಪ್ರತ್ಯವಿಜ್ಞಾ ಪ್ರತ್ಯಕ್ಷ ಅಂತಾರಲ್ಲ, ಪುನಃ ನೆನಪು ಮಾಡಿಕೊಳ್ಳೋದು. ನೆನಪು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅಳವಡಿಸಿಕೊಳ್ಳೋದು. ಅದಕ್ಕಾಗಿ ಮಹಾತ್ಮರ ಬದುಕು ಅಂತಂದರೆ ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬರ್ಪರು, ಜ್ಞಾನದಂತೆ ಇರ್ಪರು, ಮುಕ್ತಿಯಂತೆ ಹೋಹರು ನೋಡಯ್ಯ, ನಿಮ್ಮ ಶರಣರು ಉಪಮಾತೀತರು ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಶರಣರು ಹೇಳ್ತಾರೆ ಮಾತನ್ನು, ಲೋಕದಂತೆ ಬಾರರು. ಮತ್ತು ಅವರು ತಾಯಿ ಗರ್ಭದಲ್ಲೇ ಬಂದಾರಲ್ರಿ, ಮತ್ತು ನಾವು ಹಂಗೆ ಬಂದೇವಿ ಅಂತ ನಮಗೆ ಒಳಗೆ ಅನಿಸ್ಬೋದು. ಹಿಂಗೆ ಲೋಕದಂತೆ ಬಾರರು, ಮತ್ತು ಹೆಂಗೆ ಬಂದರು? ಏನು ಭೂಮಿ ಕ್ರ್ಯಾಕ್ ಆಗಿ ಮ್ಯಾಗ ಬಂದರು, ಅಥವಾ ಮೋಡದಿಂದ ಛೇದಿಸಿ ಕೆಳಗೆ ಬಂದರು, ಹಿಂಗೆ ಅರ್ಥ ಅಲ್ಲ ಅದು. ಲೋಕದಂತೆ ಬಾರರು ಅಂದರೆ ಈಗ ನಾವು ನೀವೆಲ್ಲ ಬಂದಿದ್ದೇವೆ ಈ ಲೋಕಕ್ಕೆ. ಈ ಲೋಕಕ್ಕೆ ಬರಬೇಕಾದ್ರೆ ಬಹಳ ಮಾಡಿ ಒಂದು ಕೂಸನ್ನು ನೋಡಿದಾಗ ಅಂತೇವಿ, ಏನು ಚೆಂದ ಐತಲ್ಲ ಕೂಸು ನೋಡು, ಬರುವಾಗ ಬರಗೈಲೆ, ಹೋಗುವಾಗ ಬರಗೈಲೆ. ಹೋಗೋರು ನೋಡಿ ಅಂತೇವಿ, ಬರಗೈಲೆ ಹೋದ್ನಪ್ಪ ಎಲ್ಲ ಗಳಿಸಿದ ಕರೆ ಇಲ್ಲೇ ಬಿಟ್ಟು ಹೋದ. ಮಗು ಬಂದ ಕೂಡಲೇ ಏನು ತಂದಪ್ಪ ಧರೆಗೆ ಬರುವಾಗ, ಹಿಂಗೆ ನಾವು ಅಂತೇವಿ. ಅದು ಬರಿಗೈಯಿಂದ ಬಂದಿಲ್ಲ, ಕಟ್ಕೊಂಡು ಬಂದೈತಿ. ಏನು ಕಟ್ಕೊಂಡು ಬಂದೈತಿ ಅಂದರೆ ಜನ್ಮಾಂತರದ ಕರ್ಮದ ಗಂಟು ಕಟ್ಕೊಂಡು ಬಂದೈತಿ. ಜನ್ಮಾಂತರದ ಕರ್ಮದ ಗಂಟನ್ನು ಕಟ್ಟಿಕೊಂಡು ಬಿಚ್ಚಿ ಉಣ್ಣಲಿಕ್ಕೆ ಬಂದವರು ನಾವುಗಳು. ಆದರೆ ಅವರು ಲೋಕದಂತೆ ಬಂದವರು ಅಲ್ಲ. ಮತ್ತು ಹೆಂಗೆ ಬಂದರು? ಪುಣ್ಯದಂತೆ ಬರ್ಪರು. ಪುಣ್ಯ ಅಂದರೆ ಜಗತ್ತಿನ ಪುಣ್ಯವೇ, ಅದರೊಳಗೆ ವಿಶೇಷವಾಗಿ ಮುಮುಕ್ಷಗಳ ಪುಣ್ಯವೇ ಅಂತ ಮಹಾತ್ಮರನ್ನು ಆಹ್ವಾನ ಮಾಡ್ತೈತಿ ಅಂತ ಧರೆಗೆ. ಯಾಕೆ? ಅವರಿಂದ ಲೋಕ ಉದ್ಧಾರ ಆಗಬೇಕಾಗಿರ್ತೈತಿ. ಜಗತ್ತಿನ ಪುಣ್ಯವೇ ಅಂತ ಮಹಾತ್ಮರನ್ನು ಆಹ್ವಾನ ಮಾಡಿ ಕರ್ಕೊಂಡು ಬಂತಂತನ ಪುಣ್ಯದಂತೆ ಬರ್ಪರು, ಜ್ಞಾನದಂತೆ ಇರ್ಪರು. ಜ್ಞಾನದಂತೆ ಇರ್ಪರು ಏನ ಜ್ಞಾನವನ್ನು ಹಂಚಿಬಿಟ್ರು, ಮ್ಯಾಟ ಹತ್ತಿ ತೂರಿಬಿಟ್ರು ಜ್ಞಾನವನ್ನು. ಜ್ಞಾನದಂತೆ ಇರ್ಪರು. ಇಂಥ ಪೂಜ್ಯ ಶ್ರೀಗಳವರು ಜ್ಞಾನ ಅನ್ನುವುದು ನಿಂತರ ಎಲ್ಲಿ ಅವರು ವಾಕಿಂಗ್ ಮಾಡುವಾಗ ಆಗಲಿ, ಕುಂತಾಗ ಆಗಲಿ, ಇನ್ನೊಬ್ಬರ ಜೊತೆ ಮಾತನಾಡುವಾಗ ಆಗಲಿ, ಎಲ್ಲ ಅವರಲ್ಲಿ ಜ್ಞಾನದ ಮಾತುಗಳೇ, ಜ್ಞಾನದ ಮಾತುಗಳೇ. ಒಂದು ನಿಮಿಷ ಆರಾಮದಿರ ಇಷ್ಟ ಕೇಳ್ತಿದ್ರು, ಮತ್ತೇನು ಕೇಳ್ತಿದ್ದಿಲ್ಲ. ಆಮೇಲೆ ಜ್ಞಾನದ ಮಾತುಗಳು. ಅದಕ್ಕೆ ಏನಾದರೂ ಪ್ರಶ್ನೆ ಮಾಡಿದರೆ ಇಷ್ಟು ಚಂದ ಉತ್ತರ ಕೊಡ್ತಿದ್ರು, ಅದು ತಿಳಿಲಿಕ್ಕೆ ಮತ್ತು ತಿಳಿಯೋ ತನಕನೂ ಬಿಡ್ತಿದ್ದಿಲ್ಲ. ಅಷ್ಟೊಂದು ಜ್ಞಾನದಂತೆ ಇರ್ಪರು ಅಂತೇಳ್ದನ. ಜ್ಞಾನವನ್ನೆಲ್ಲ ಮಾನವ ಲೋಕಕ್ಕೆ ಸಿಂಚನ ಮಾಡಿದರು. ಮುಕ್ತಿಯಂತೆ ಹೋಹರು ನೋಡಯ್ಯ, ಮುಕ್ತಿಯಂತೆ ಹೋಹರು ನೋಡಯ್ಯ ಅಂದರೆ ಅವರೇನು ಮುಕ್ತಿ ಪಡಿಬೇಕಾದದ್ದಿಲ್ಲ. ಯಾಕೆ? ಮುಕ್ತ ಸ್ವರೂಪರೇ ಅವರು. ಸ್ವಸ್ವರೂಪಾವ ಸ್ಥಿತಿರ್ಮುಕ್ತಿ ರೀತ್ಯ ಭಿದಿಯತೆ ಅಂತ ವೇದ ಭಗವತಿ ಹೇಳ್ತಾ ಇದ್ದಾಳ. ಸ್ವಸ್ವರೂಪ ಸ್ಥಿತಿಯಿಂದ ಇರುವುದಕ್ಕನ ಮುಕ್ತಿ ಅಂತ ಕರೆದಾರ. ಮುಕ್ತಿ ಮೋಕ್ಷ ಮತ್ತೆ ಪಡಿಬೇಕಂತೇನಿಲ್ಲ, ಅದರ ಸ್ವರೂಪವೇ ಅವರಾಗಿ ನಿಂತವರು. ಮುಕ್ತಿಯಂತೆ ಹೋಹರು ನೋಡಯ್ಯ, ಇಂತಹ ಶರಣರು ಉಪಮಾತೀತರು. ಉಪಮಾ ಕೊಡಲಿಕ್ಕೆ ಬರುವುದಿಲ್ಲ ಉಪಮಾತೀತರು. ನಾವೇನಾದರೂ ಉಪಮಾ ಕೊಡಬೇಕಾದ್ರೆ ಉಪಮಾ ಕೊಡುವಂತಹ ವಸ್ತುಗಳ ಮಧ್ಯದಲ್ಲಿ ಒಂದು ವಸ್ತುವಿನ ಸಾದೃಶ್ಯ ಧರ್ಮಗಳು, ಈ ವಸ್ತುವಿನ ಕೆಲವೊಂದು ಗುಣಧರ್ಮಗಳು ಈ ವಸ್ತುವಿನಲ್ಲಿ ಇದ್ದರೆ ಎರಡರ ಮಧ್ಯದಲ್ಲಿ ಉಪಮಾ ಕೊಟ್ಟು ಹೇಳಕ್ಕೆ ಬರ್ತೈತಿ.
ಗಗನಂ ಗಗನಾಕಾರಂ ಸಾಗರಃ ಸಾಗರೋಪಮಃ ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ. ಕವಿರತ್ನ ಕಾಳಿದಾಸ ರಘುವಂಶದಲ್ಲಿ ಬರೀತಾ ಇದ್ದಾನ. ಏನಂತ ಬರೀತಾ ಇದ್ದಾನ? ಗಗನಂ ಗಗನಾಕಾರಂ. ನಿಮ್ಮನ್ನು ಪ್ರಶ್ನೆ ಮಾಡ್ತೈತಿ. ಈಗ ಗಗನ ಹೇಗಿದೆ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಇನ್ನೊಂದು ಅಂಥದ್ದು ಇರಬೇಕಲ್ರಿ ಗಗನ. ಇನ್ನೊಂದು ಐತಿನದು ಒಂದೈತಿ, ಅದು ಆಕಾಶ ಒಂದೈತಿ. ಗಗನದಂತೆ ಇನ್ನೊಂದು ಗಗನ ಇಲ್ಲವಾದುದರಿಂದ ಆ ಗಗನಕ್ಕೆ ಗಗನವೇ ಉದಾಹರಣೆ ಆಗಬೇಕಲ್ಲ. ಅದರಂಥ ಇನ್ನೊಂದು ಇತ್ತು ಅಂತಂದರೆ ಅದನ್ನು ಇಲ್ಲಿನ ಹೋಲಿಸ್ಬೋದಿತ್ತು, ಇದಕ್ಕೆ ಅದ್ರ ಹೋಲಿಕೆ ಕೊಡ್ಬೋದಿತ್ತು. ಆದರೆ ಹಾಗಿಲ್ಲ, ಗಗನ ಒಂದೇ ಇದ್ದುದರಿಂದ ಗಗನಂ ಗಗನಾಕಾರಂ, ಗಗನಕ್ಕೆ ಗಗನವೇ ಉದಾಹರಣೆ. ಆಮೇಲೆ ಸಾಗರ ಸಾಗರೋಪಮಃ, ಸಾಗರ ಹೇಗೈತಿ ಅಂತ ನಿಮ್ಮನ್ನು ಕೇಳಿದರೆ ನೀವೇನು ಹೇಳೋರು? ಈಗ ಸಾಗರ ಹೇಗಿದೆ ಅಂತ ಕೇಳಿದರೆ, ಇಲ್ರಿ ನಮ್ಮ ಮನೆ ಮುಂದೆ ಮನೆ ಕಾಲುವೆ ಬಂದವು ಹಂಗಿರ್ಬೇಕು ಬಿಡ್ರಿ ಅಂತ ಅನ್ಬೋದು ನೀವು. ಅಲ್ಲ, ಸಾಗರಕ್ಕೆ ಸಾಗರವೇ ಉದಾಹರಣೆ, ಇನ್ನೊಂದು ಸಾಗರವಿಲ್ಲವಾದುದರಿಂದ ಸಾಗರಕ್ಕೆ ಸಾಗರನೇ ಉದಾಹರಣೆ. ರಾಮ ರಾವಣರ ಯುದ್ಧ ಹೇಗೆ ನಡೀತು ಅಂತ ನಿಮ್ಮನ್ನು ಕೇಳಿದರೆ ನೀವೇನು ಹೇಳವ್ರ? ಮೊನ್ನೆ ನಮ್ಮ ಆಜು ಬಾಜು ಮನೆಯೊಳಗೆ ಕಲ್ಲಪ್ಪ ಮಲ್ಲಪ್ಪ ಬಡ್ದಾಡಿದ್ರಿ, ಹಂಗಿರ್ಬೇಕು ಬಿಡ್ರಿ ಅಂತಂದಿರಿ. ಹಂಗಲ್ಲದು. ರಾಮ ರಾವಣರ ಯುದ್ಧ ರಾಮ ರಾವಣರಂತೆಯೇ ಆಯಿತು ಅಂತ ಹೇಳಬೇಕು, ಸಾದೃಶ್ಯ ಕೊಡಕ್ಕೆ ಬರೋದಿಲ್ಲ. ಸಿದ್ದೇಶ್ವರ ಅಪ್ಪವ್ರು ಹೇಗಿದ್ರು ಅಂತ ಕೇಳಿದರೆ ಸಿದ್ದೇಶ್ವರ ಅಪ್ಪನಂಗ ಇದ್ರು ಅಂತ ಹೇಳಬೇಕು ಹೊರತು ಮತ್ತೊಂದು ಉಪಮ ಕೊಡಕ್ಕೆ ಬರೋದಿಲ್ಲ. ಅಂತಹ ಅನುಪಮ ಶರಣರು ನಿಮ್ಮ ಶರಣರು, ಉಪಮಾತೀತರು ಅಂತ ಶರಣರು ಹೇಳುವಲ್ಲಿ ಉಪಮಾ ಕೊಡಲಿಕ್ಕೆ ಬರದೇ ಇರತಕ್ಕಂಥ ಮಹಾವಿಭೂತಿ ಪುರುಷರು. ಅವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ ತೆರೆ ಅಡಗಿದ ಸಮುದ್ರದಂತೆ. ನಿಜಗೊಂಡ್ರೆ ಬರೀತಾರ. ಇಂಥ ಮಹಾತ್ಮನ ವ್ಯಕ್ತಿತ್ವವನ್ನು ಗಮನಿಸಿ ಅವರು ಬರೀತಾ ಇದ್ದಾರ. ಹೇಗೆ? ತೆರೆ ಅಡಗಿದ ಸಮುದ್ರದಂತೆ. ತೆರೆಗಳೆಲ್ಲ ಅಡಗಿ ಹೋದಾಗ ಸಮುದ್ರ ಹೆಂಗಿರ್ತೈತ್ರಿ? ಸಮುದ್ರ ಹೆಂಗಿರ್ತೈತಿ ಅಂದರೆ ನಿಶ್ಶಬ್ದವಾಗಿರ್ತೈತಿ. ಹಾಗೆ ಮನಸ್ಸಿನ ಎಲ್ಲ ಕವಲು ದಾರಿಗಳೆಲ್ಲವೂ ಕಳೆದು ಹೋದಾಗ ಮನಸ್ಸು ಏಕಾಗ್ರವಾಗಿರುತ್ತೆ, ಮನಸ್ಸು ಪ್ರಸನ್ನವಾಗಿರುತ್ತೆ, ಮನಸ್ಸಿಗೆ ಅನ್ಯ ಉಪಾಧಿಗಳೇ ಇಲ್ಲ. ಅಂತಹ ಮನಸ್ಸು ಸಮುದ್ರದೊಳಗಿನ ತೆರೆಗಳು ಅಡಗಿದಾಗ ಹೆಂಗೆ ಶಾಂತವಾಗಿರುತ್ತೋ ಪೂಜ್ಯ ಗುರುಗಳ ಮನಸ್ಸು ಆ ರೀತಿ ಅದು ನಿಸ್ತರಂಗವಾಗಿತ್ತು. ತೆರೆ ಅಡಗಿದ ಸಮುದ್ರದಂತೆ, ಎಲೆಗಳು ಉದುರಿದ ಮರದಂತೆ. ಎಲೆಗಳೆಲ್ಲ ಉದುರಿ ಹೋದಾಗ ಮರ ಹೆಂಗಿರ್ತೈತಿ? ನಿಶ್ಶಬ್ದವಾಗಿರ್ತೈತಿ. ಹಂಗೆ ನಿಶ್ಶಬ್ದದ ಅನುಪಮ ಸ್ಥಿತಿ ಅವ್ರದ್ದು. ಆ ಮರುತ ಒಡಗಿದ ಸ್ವಡರಂತೆ. ಎಲ್ಲ ಗಾಳಿ ಸ್ತಬ್ಧ ಆದ ಬಳಿಕ ನೀವು ಬೇಕಾದಂಗೆ ದೀಪ ಉರಿಸ್ಬೋದು. ಹಾಗೆ ಮರುತ ಅಡಗಿದ ಸ್ವಡರಂತೆ. ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಹೋಲಿಕೆ ಕೊಟ್ಟರು ಕೂಡ ಕಡಿಮೆನೇ. ಈಗ ನಿಮ್ಮ ಮನ್ಯಾಗ ಮಜ್ಜಿಗೆ ಕಡಿತೀರ, ಮಜ್ಜಿಗೆ ಬೆಣ್ಣೆ ಇದು ಮೊಸರು ಗಡಿಗೆ ಹಾಕ್ತೀರ, ಗಡಿಗೆ ಹಾಕಿ ಕಡ್ಗೊಲಿಟ್ಟು ಕಡಿತೀರ, ಕಡಿತೀರಿ. ಅದರ ಮೇಲೆ ಬೆಣ್ಣೆ ಬಂತು, ಕೆಳಗೆ ಮಜ್ಜಿಗೆ ನಿಂತ್ಕೊಂತು. ಆ ಬೆಣ್ಣಿನ ಉಂಡೆ ಮಾಡಿದ್ರಿ. ಉಂಡೆ ಮಾಡಿ ಅದನ್ನು ಈಗ ನೀವು ಯಾರಿಗೋ ಅದನ್ನು ಶೇಲ್ ಮಾಡಬೇಕಂತ ಬೆಣ್ಣೆ ಉಂಡೆ 1 kg ಬೆಣ್ಣೆ ನೀವು ಕೊಟ್ರಿ. 1 kg ಬೆಣ್ಣೆ ಬೆಲೆ ಎಷ್ಟಿದೆ ರೀ? ಒಂದು 600 ರೂಪಾಯಿದು ಇರ್ಬೋದೇನು? ಅಲ್ಲ, ಹ್ಞೂ ಅನ್ರಿ, ನಾವೇನು ನಿಮಗೆ ಕೊಡ ಅಂತ ಕೇಳ್ತೇವೇನು? ಹ್ಞೂ ಅನ್ನೋಕ್ಕೇನು ಬಂದೈತಿ? 1 kg ಬೆಣ್ಣೆ 600 ರೂಪಾಯಿನೋ 800 ರೂಪಾಯಿನೋ ಐತೆ ತಿಳ್ಕೊಳ್ಳಿ. ಕೆಳಗೆ ಮಜ್ಜಿಗೆ ಐತಲ್ಲ, ಆ ಮಜ್ಜಿಗೆನ ಈಗ ಯಾರೋ ಬೆಣ್ಣಿಗೆ ಬಂದರು, 1 kg ತೂಗಿ ಕೊಟ್ರಿ, ಅದಕ್ಕೆ 800 ರೂಪಾಯಿ ಇಸ್ಕೊಂಡ್ರಿ. ಈಗೇನೈತಿಲ್ಲ ಮಜ್ಜಿಗೆ, ಆ ಮಜ್ಜಿಗೆನ ಅಷ್ಟು ಮಜ್ಜಿಗೆ ಕೊಡವ ಅಂತ ಕೇಳಿದಾಗ ಆ ಮಜ್ಜಿಗೆ ನೀವು ಕೊಡ್ತೀರಿ. 1 ಲೀಟ್ರ್ ಮಜ್ಜಿಗೆ ಪುಕ್ಕಟ್ಟ ಕೊಟ್ಬಿಡ್ತೀರಿ. ಮೊಸರು ಗಡಿಗೆ ಹಾಕಿದ್ರಲ್ಲ, ಮೊಸರು ಮೊಸರಿನ್ಯಾಗ ಮಜ್ಜಿಗೆನೂ ಹುಟ್ಟೈತಿ, ಬೆಣ್ಣಿನೂ ಹುಟ್ಟೈತಿ. ಜಗ ಒಂದೇ ಹೋದಲ್ಲ ಹುಟ್ಟಿದ್ದು. ಮತ್ತು ಇದ್ರ ಕಿಮ್ಮತ್ತೇನ, ಇದ್ರ ಕಿಮ್ಮತ್ತೇನ? ಬೆಣ್ಣೆ ಕಿಮ್ಮತ್ತೆಷ್ಟಾಯ್ತು, ಮಜ್ಜಿಗೆ ಪುಕ್ಕಟ್ಟ. ಹಂಗೆ ನಾವೆಲ್ಲರೂ ತಾಯಿ ಗರ್ಭದಾಗ ಬಂದೇವಿ, ಪುಕ್ಕಟ್ಟ ಮಜ್ಜಿಗಿದ್ದಂಗೆ. ಅದು ಬೆಣ್ಣೆ ಕಿಮ್ಮತ್ತಿನ ಬೆಣ್ಣೆ. ಅದಕ್ಕೆ ಹೇಳಿದರು, ಶಿಲೆಯೊಳಗೆ ಹುಟ್ಟಿದ ವಜ್ರ ಶಿಲೆಯಂತಾಗದೆ ವಜ್ರ ತನ್ನ ಮೌಲ್ಯವನ್ನು ಹೆಂಗೆ ಕಾಯ್ದುಕೊಂಡಿರುತ್ತೋ
ಶಿಲೆಯಲ್ಲಿ ಕಲ್ಲಿನೊಳಗೆ ವಜ್ರ ಹುಡ್ತೈತಿ, ಕಲ್ಲಿನೊಳಗನ ಕಲ್ಲಿನ ಕಿಮ್ಮತ್ತೇನ, ವಜ್ರದ ಕಿಮ್ಮತ್ತ ಏನ ಅಂತ. ಹಾಗೆ ಅವರು ತಾಯಿ ಗರ್ಭದೊಳಗನ ಬಂದರು, ಗುರುವಿನ ಹಸ್ತದಲ್ಲಿನೇ ಬೆಳೆದರು, ಲೋಕದ ಮಾನವರ ಜೊತೆಗೂಡಿದರು. ಆದರೂ ಕೂಡ ಅವರ ವ್ಯಕ್ತಿತ್ವ ವಿಭಿನ್ನ. ಅಂತಹ ಮಹಾಪುರುಷರ ಒಂದು ಸ್ಮರಣೆಯನ್ನು ನಾವು ನೀವೆಲ್ಲ ಈಗ ಮಾಡಲಿಕ್ಕೆ ಹತ್ತಿದ್ದೇವೆ. ಸಂತೋಷ. ನಿಮ್ಮದೆಲ್ಲ ಭಕ್ತಿ ಭಾವನೆಯನ್ನು ನೋಡಿದಾಗ ನಿಜವಾಗಿಯೂ ಕೂಡ ಗುರುದೇವರ ವ್ಯಕ್ತಿತ್ವವನ್ನು, ಸಾಧನೆಯನ್ನು, ಸಿದ್ಧಿಯನ್ನು ನೀವು ಅರ್ಥ ಮಾಡಿಕೊಂಡವರು ಅಂತ ತಿಳ್ಕೊಂಡನ ಇಂಥ ಚಳಿಯೊಳಗೆ ಅಲಗಾಡ್ದಂಗೆ ಕುಂತೀರಿ. ಅಲಗಾಡಬೇಡ್ರಿ ಅಂತ ಅಪ್ಪವ್ರು ಹೇಳ್ಯಾರ. ಉಸುರರ ಬಿಡ್ರಿ, ಕೊನೆಗೆ ಅಲಗಾಡ್ಲಿಕ್ಕೆ ಕಷ್ಟ ಹೋಯಿತು. ಅಷ್ಟು ನಿಶ್ಶಬ್ದವಾಗಿ ಕುಂತುಕೊಂಡಿರಿ. ಇದು ಸಂಸ್ಕಾರ. ಗುರುವಿನ ಒಂದು ಸಂಸ್ಕಾರ ನಿಮ್ಮೊಳಗೆ ರಕ್ತಗತ ಆಗಿ ಇಳ್ದೈತೆ. ಅದಕ್ಕೆ ನಿಮ್ಮಲ್ಲಿ ಕುಂದ್ರಿಸೈತಿ. ಇಲ್ಲ ಬ್ಯಾಡ ಹೋಗಿ ನಡಿ, ನಮ್ಮ ಜಾಗ ಅಲ್ಲಿದಂಗೆ ಕರ್ಕೊಂಡು ಹೋಗ್ತಿತ್ತದು. ಇಷ್ಟೆಲ್ಲ ನೀವು ಮೈ ಮರೆತು ಕುಂದಿರಬೇಕಾದ್ರೆ ಗುರುವಿನ ಒಂದು ಉಪದೇಶದ ಸಂಸ್ಕಾರ ಎಷ್ಟಾಗಿರಬೇಕು ಅಂತ ಆ ದೃಷ್ಟಿಯೊಳಗೆ ಅಪ್ಪವರು, ಸಿದ್ದೇಶ್ವರ ಅಪ್ಪನವರು, ಮಲ್ಲಿಕಾರ್ಜುನ ಅಪ್ಪವರ ಕರಕಮಲ ಸಂಜಾತರು. ಕರಡಿಯವ್ರ ಬಂಗ್ಲೆದಾಗಿರ್ತಿದ್ದೆ ಅವಾಗ. ನಾನಿನ್ನೂ ಅವಾಗ 13 ವರ್ಷ 14 ವರ್ಷ ಇರಬೇಕು, ಬರ್ತಿದ್ದೆ ನಾನು. ನಮ್ಮ ಮನೆ ಜನಗಳೆಲ್ಲ ಲಗ್ನ ಮಾಡಬೇಕಂತ ದೊಡ್ಡದೊಂದು ವರ ತಂದು ನಿಲ್ಲಿಸ್ಬಿಟ್ಟಿದ್ರು. ಆವಾಗ ಅಪ್ಪ ಇದು ಬೇಡ ಅಂತ ನಾ ಅನ್ಕೊತೀನಿ, ಇದನ್ನಾರ ತಂದೋ ಬಿಟ್ಟರು ಹ್ಯಾಂಗೆ ಮಾಡಲಿ ನಾನು ಅಂತ ನನಗೆ ಬಹಳ ಮಾನಸಿಕವಾಗಿ ಏನು ಮಾಡಿದೆ ಅಂದರೆ, ಒಂದು ಅಜ್ಜಿ ಕರ್ಕೊಂಡು ವಿಜಾಪುರಕ್ಕೆ ಬಂದೆ ನಾನು. ಮಲ್ಲಿಕಾರ್ಜುನಪ್ಪವರು ಜಗದ್ಗುರು ಶಿವಾನಂದಪ್ಪವ್ರ ಮಠದೊಳಗೆ ಮೇಲೆ ಅಪ್ಪವ್ರು ನೋಡ್ತಿದ್ದೆ ನಾನು. ಯಾಕಂದರೆ ಯಾವಾಗ ಜಾತ್ರೆಗೆ ಹೋಗ್ತಿದ್ದೆ, ಅವಾಗ ನೋಡ್ತಿದ್ದೆ. ಅವರು ವಿಜಾಪುರದ ಮಲ್ಲಿಕಾರ್ಜುನ ಸ್ವಾಮಿಗಳು ಎಂಬುದನ್ನು ಕೇಳಿದ್ದೆ ನಾನು. ಹಂಗಾರೆ ನಾನು ಅಲ್ಲಿಗೆ ಹೋಗಬೇಕು ಅಂತ ತಿಳ್ಕೊಂಡು ಅಪ್ಪವರಲ್ಲಿಗೆ ಬಂದೆ. ಸಾಧಾರಣ 74-75 ಇಸ್ವಿ ಇರಬೇಕು. ಅಲ್ಲಿಗೆ ಬಂದೆ. ಮಲ್ಲಿಕಾರ್ಜುನಪ್ಪವ್ರು ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ತಂಗಿ ಯಾರು ನೀನು ಅಂದರು. ಯಪ್ಪ, ಮತ್ತು ನಾನು ಗದಗದ ಹತ್ರ ಒಂದು ಹಳ್ಳಿ, ಶಿಶ್ವಿನ ಹಳ್ಳಿ ಅಂತ ಹಳ್ಳಿ, ಇಲ್ಲಿಗೆ ಯಾಕೆ ಬಂದಿ ಅಂದರು. ನಮ್ಮ ಮನೆ ಜನ ಎಲ್ಲ ಮ್ಯಾರೇಜ್ ಮಾಡ್ಲಾಕ ಓಡಾಡಕತ್ಯಾರ, ನಾ ತಪ್ಪಿಸ್ಕೊಂಡು ಬಂದೇನ್ರಪ್ಪ ಅಂದೆ. ಭಾಳ ನೋಡುವ ಹೆಣ್ಣು ಹುಡುಗಿದಿ ನೀನು, ನನ್ನ ಸುತ್ತಲೆಲ್ಲ ಗಂಡು ಹುಡುಗರದಾವು, ನಾಳೆ ನಿನಗೆ ಅಪವಾದ ಬಂದೀತು, ಅದಕ್ಕೆ ಹೆಣ್ಣು ಹುಡುಗರಿಗೆ ಆಶ್ರಯ ಕೊಡೋದು ಅಂದರೆ ಸ್ವಲ್ಪ ಅಂತ ಮುಂದೆ ಡ್ಯಾಶ್ ಇಟ್ಬಿಟ್ರು. ನನಗೆ ಇನ್ನಷ್ಟು ಭಯ ಹೋಗ್ಬಿಡ್ತು. ಹ್ಯಾಂಗೆ ಮಾಡಲಿ, ಎಲ್ಲಿ ಹೋಗಲಿ, ಯಾರು ಆಶ್ರಯ ಪಡಲಿ, ಎಲ್ಲಿ ನನಗೆ ಯಾರು ಆಶ್ರಯ ಕೊಡ್ತಾರ. ಆಮೇಲೆ ಮಲ್ಲಿಕಾರ್ಜುನಪ್ಪವರು ಭಾಳ ನೋಡೋನು ಇರು 2 ದಿನ ಅಂದರು. 2 ದಿನ ಅಂದ್ರೆ ಆಶ್ರಮದಾಗ ಆಶ್ರಯ ಕೊಡಲಿಲ್ಲ ಅವರು. ಗುರುಬಾಯಿ ಗೌಡತಿ ಅಂತಿದ್ದರು. ಗುರುಬಾಯಿ ಗೌಡತಿ ಹುಣಸಾಳವರು. ಆ ಹುಣಸಾಳ ಗೌಡಶಾನಿ ಕರೆಸಿದ್ರು. ನೋಡು, ಇಲ್ಲೊಂದು ಹುಡುಗಿ ಬಂದೈತಿ, ಅದರ ಭವಿಷ್ಯ ಭಾಳ ಮುಂದೆ ಒಳ್ಳೇದಾಗೋದೈತಿ, ಏನೋ 2 ದಿನ 4 ದಿನ ನಿನ್ನ ಮನೆಯಾಗಿರಲಿ, ಮುಂದೆ ವಿಚಾರ ಮಾಡೋಣ ಅಂತ ಹೇಳಿದರು. ಆಯ್ತ್ರಪ್ಪ, ನಿಮ್ಮ ಇಚ್ಛಾ ಅಂತಂದು ನಾನು ದಿನಾಲು ಅಲ್ಲಿ ಶಿವಾನುಭವ ಮಂಟಪದಾಗ ಶಾಸ್ತ್ರ ಹೇಳ್ತಿದ್ರು ಅಪ್ಪವರು. ಬೆಳಗಿನ ಜಾವ ಅವರು ಗೌಡಶಾನಿಯವರು ಕರ್ಕೊಂಡು ಹೋಗ್ತಿದ್ರು ನನ್ನ. ಅಲ್ಲೆಲ್ಲ ಪ್ರವಚನ ಕೇಳಿ ಮತ್ತೆ ಅವ್ರ ಮನೆಗೆ ಹೋಗ್ಬೇಕು ನಾನು. ಹಿಂಗೆ ಅದು ಕನಿಷ್ಠ 6 ತಿಂಗಳು ಹೊತ್ತು. ಮತ್ತೆ ನಾ ಅಪ್ಪವ್ರನ್ನ ಕೇಳಿದೆ, ಅಪ್ಪವ್ರ ಮತ್ತು 6 ತಿಂಗಳಾತ ಅವ್ರ ಮನೆಯಾಗಿದ್ದು, ನಮ್ಮ ಮನೆ ಜನ ಎಲ್ಲ ಹುಡುಕಿ ಬ್ಯಾಸತ್ತು, ಅವು ಏನಾಗ್ಯಾವ ಗೊತ್ತಿಲ್ಲ, ಮತ್ತು ನನಗೆಲ್ಲಾರ ಒಂದು ಆಶ್ರಯ ಸರಿಯಾಗಿ ಕೊಡಿಸಿದ್ರೆ ಒಳ್ಳೇದಾಕತ್ರಿ ಅಪ್ಪರ ಅಂತ ನಾನು ಮತ್ತೆ ಅತ್ತ ಬಿಟ್ಟೆ ಕುಂತ್ಕೊಂಡು. ಅವಾಗ ಅವರಂದರು, ಭಾಳ ಇಲ್ಲೆಲ್ಲ ಸಾಧಕರದಾರ ಗಂಡು ಹುಡುಗರು, ಏನು ಮಾಡೋದು ಅಂದರು. ಮತ್ತು ಅದ ಮಾತೇ ಹೇಳಿದ್ರು ಅವರು. ಇಷ್ಟು ಸುತ್ತಲೇ ಅದಾರ, ಸಾಧಕರದಾರ, ಅವು ಗೋಧಿ ತಿನ್ನೋದಲ್ಲಂತವು, ಬೆಲ್ಲ ತಿನ್ನೋದಲ್ಲಂತವು, ಕಡ್ಲಿಬೇಳೆ ತಿನ್ನೋದಲ್ಲಂತವು, ಚೀಲೆಲ್ಲ ಮಾಯ ಆಗಿರ್ತಾವೆ ಅಂದ್ಬಿಟ್ರು. ಅಪ್ಪಾರ, ನಾ ಏನು ಕೇಳಕತ್ತೀನಿ, ನೀವೇನು ಹೇಳಕತ್ತೀರಿ? ಅಲ್ಲ, ಭಾಳ ಅದು ಶೀಲವಂತರ ಓಣ್ಯಾಗ ಕೋಳಿ ಮಾಯ ಆದಂಗೆ ಆಕತ್ತೈತಿ ಅಂದ್ಬಿಟ್ರು. ಮತ್ತು ಹೊಳೆ ಅದ ಮಾತ. ಅಯ್ಯೋಪ್ಪ, ನಾ ಕೇಳೋದು ಒಂದಾತು, ಇವ್ರು ಹೇಳೋದು ಒಂದಾತಲ್ಲ ಅಂತ. ಅಪ್ಪವ್ರು ಆ ಮಾತು ಬಿಟ್ಟು ಬಿಡ್ರಿ, ಯಾಕೆ ಅವ್ರು ಸಿಟ್ಟು ಹೇಳ್ತಾರೆ ನನ್ನ ಮ್ಯಾಗ. ದಯವಿಟ್ಟು ನನ್ನ ಭವಿಷ್ಯದ ಬಗ್ಗೆ ಒಟ್ಟು ಏನಾದರೂ ಹೇಳ್ರಿ. ಅವಾಗ ಅಪ್ಪವರು ಸಿದ್ದೇಶ್ವರ ಅಪ್ಪವ್ರು ಬಂದರು. ಆ ಹೊತ್ತಿಗೆ ಸಿದ್ಧ ಇಲ್ಲಿಂದ ಭಾಳ ಬಂದೈತೆ ನೋಡಂದ್ರು. ಅದು ನಿಮಗೆ ಬಿಟ್ಟು ಕೊಟ್ಟ ವಿಷಯ ಅಂದ್ರೆ ಅವರು ಏನೋ ಮಾತಾಡಲಿಲ್ಲ, ಹೋಗಿಬಿಟ್ರು ಅವರು. ಆಮೇಲೆ ಅಪ್ಪವರು ಜವಾಬ್ದಾರಿ ತಗೊಂಡ್ರು. ಕರುಣಾಳು ತಂದೆ ಸದ್ಗುರುನಾಥ ಜವಾಬ್ದಾರಿ ತಗೊಂಡ್ರು. ಏನು ಮಾಡಿದರು ಅಂತಂದರೆ, ಭಾಳ
ಗದಗಿನ ಮಠಕ್ಕೆ ಹೋಗೋಣಂತ ಗದಗಿನ ಮಠದೊಳಗೆ ಈ ವಿಷಯ ಪರಿಷ್ಕರಣೆ ಆಗಲಿ ಇದು ಹೆಂಗೆ ಮಾಡಬೇಕು ಅಂಬುದು ಅಲ್ಲೇ ಹೇಳ್ತೇನೆ ನಾನು. ಆಯ್ತು ರೀ ಅಪ್ಪವರು ನಾನು ಗೌಡಶಾನಿ ಇನ್ನೊಂದು 4 ಜನ ಗದಗಿನ ಮಠಕ್ಕೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಮಲ್ಲಿಕಾರ್ಜುನಪ್ಪವರು ಅಲ್ಲೇನೋ ಒಂದು ಹಿರಿಯ ಮ್ಯಾಳ ಇತ್ತಲ್ಲ, ಏನು ಕಮಿಟಿ ಜನ ಅವ್ರನ್ನೆಲ್ಲ ಕರೆಸಿ ಕುಂದಿರ್ಸಿದ್ರು. ಇಲ್ಲೊಂದು ಹುಡುಗಿ ಬಂದೈತಿ, ಭವಿಷ್ಯ ಭಾಳ ಒಳ್ಳೆಯದಾಗ್ತೈತಿ ಮುಂದೆ ಅದರದ್ದು, ಆದರೆ ಮಠದಾಗ ಬೇಡ. ಅದು ಖರೆ ಅಂತ ಬಿಡ್ರಿ, ಮಠದಾಗ ಬೇಡ, ಎಲ್ಲೋ ಒಂದು ಯೋಗ್ಯವಾದ ಸ್ಥಾನ ನೋಡಿ ಅವಕಾಶ ಮಾಡಿ ಕೊಟ್ಟರೆ ಆ ಹುಡುಗಿ ಬೆಳಿತೈತಿ, ಹಂಗೆ ಮಾಡೋಣ ಅಂತ ಎಲ್ಲರನ್ನೂ ಕೇಳಿದ್ರು ಅಪ್ಪನವರು. ಆಯ್ತ್ರಪ್ಪ ನೀವು ಅಂದಂಗೆ ಯಾರ್ಯಾನು ಕರೆಸ್ಬೇಕು ಎಲ್ಲರನ್ನೂ ಕರೆಸಿದ್ರು. ಆ ಮಠದ ಹಿರಿಯರನ್ನೆಲ್ಲ ಕರೆಸಿದ್ರು. ಅದರೊಳಗೆ ಸುಂಡಿ ಗ್ರಾಮದ ವೆಂಕಟಪ್ಪನವ್ರಂತ ತಿಳಿದು ಆ ಮಠದ ಮುಖ್ಯಸ್ಥರು ಬಲಗೈಯವರು, ಆ ಮಠದ ಒಂದು ಕಮಿಟಿಯೊಳಗೆ. ಅವಾಗ ಯಾರು ಸದಾಶಿವಂದ ಅಪ್ಪವರು ದೇಹ ಬಿಟ್ಟುಬಿಟ್ಟಿದ್ರು. ನಂದೀಶ್ವರ ಅಪ್ಪವರು ಅಂತ ಇದ್ದೇ ಇಲ್ಲ, ಅವರು ಬೇರೆ ಕಡೆ ಇದ್ದರು. ಮಠದ ನ್ಯಾಯ ಇತ್ತು. ಅಪ್ಪವರು ಎಲ್ಲ ಭಕ್ತರನ್ನು ಕರೆಸಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದರು. ಅಲ್ಲೇ ಸುಂಡಿ ವೆಂಕಟಪ್ಪನವರು ಅಂಥೇಳಿ ಎಲ್ಲರೂ ಅವ್ರನ್ನೇ ಬೆರಳು ಮಾಡಿ ತೋರಿಸಿದರು. ಇವರು ಸದ್ಗುಣವಂತರು, ಏನೆಲ್ಲ ಸಿರಿವಂತರು, ಇವರು ಮನೆಯೊಳಗೆ ಗಂಡು ಹುಡುಗರು ದೊಡ್ಡ ವಯಸ್ಸಿನೂ ಇಲ್ಲ, ಹೆಣ್ಣು ಹುಡುಗರ ದೊಡ್ಡ ವಯಸ್ಸಿನ ಅದಾವು. ಇವ್ರ ಮನೆಗೆ ಕಳಿಸಿದ್ರೆ ನಮ್ಮೆಲ್ಲರದು ಒಪ್ಪಿಗೆ ಐತಿರಪ್ಪ ಅವರ, ಅದಕ್ಕೆ ಅವ್ರ ಮನೆಗೆ ಕಳಿಸೋ ವ್ಯವಸ್ಥೆ ಮಾಡಿರಿ ಅಂತ ಕುಂತವರೆಲ್ಲ ಎದ್ದು ಹೇಳಿಬಿಟ್ರು. ಅವಾಗ ಅಪ್ಪವರು ವೆಂಕಟಪ್ಪನವ್ರ ಮುಂದೆ ಕರೆದು, ವೆಂಕರೆಡ್ಡಿ ಮತ್ತು ಜನರ ಅಭಿಪ್ರಾಯ ಹಿಂಗೆ ಬಂದೈತಿ, ಅದಕ್ಕೆ ಇದು ಭಾಳ ನಿಮ್ಮ ಮನ್ಯಾಗ ವ್ಯವಸ್ಥೆ ಮಾಡೋಕ್ಕೆ ನೀ ಹಾಗದಿ ನನಗೆ ಗೊತ್ತೈತಿ, ಅದಕ್ಕಾಗಿ ಈ ಜವಾಬ್ದಾರಿ ನೀ ತೊಗೊಂತೀಯಾ ಅಂದರು. ಗುರುವಿನ ಅಪ್ಪಣೆಯನ್ನು ಶಿರಸಾ ವಹಿಸ್ತೀನಿ ರೀ ಅಂತ ಹೇಳಿದ್ರು ಅವರು. ನೋಡು, ಕರ್ಕೊಂಡೋಗಿ 2 ರೊಟ್ಟಿ ಕೊಟ್ಟು 2 ಬಟ್ಟೆ ಕೊಟ್ಟು ಅಂದ್ರೆ ಇದು ಅಲ್ಲ ರಕ್ಷಣೆ ಮಾಡೋದು. ಯೋಗ್ಯ ಗುರುಗಳನ್ನು ಹುಡುಕಿ ನೀನು ವಿದ್ಯೆ ಕೊಡಿಸ್ಬೇಕು, ಯೋಗ್ಯ ಸ್ಥಾನವನ್ನು ಮಾಡಿಕೊಡಬೇಕು, ಕಣ್ಣಿಟ್ಟು ರಕ್ಷಣೆ ಮಾಡಬೇಕು. ಎಲ್ಲ ದೃಷ್ಟಿಯಿಂದಲೂ ಹೆಣ್ಣು ಮಗಳು ಹೆಜ್ಜೆ ಇಟ್ಟರೆ ಜಗತ್ತು ಏನನ್ನೋ ಕಲ್ಪನಾ ಮಾಡ್ತಿರ್ತೈತಿ. ಅಂಥ ಪರಿಸರ ಆಗಬಾರದು. ಎಲ್ಲನೂ ಜವಾಬ್ದಾರಿ ಕೊಟ್ಟು ಅವರ ಧರ್ಮಪತ್ನಿ, ಅವರ ಮಕ್ಕಳು ಎಲ್ಲ ಬಳಗದವರು ಬಂದರು. ಅವಾಗ ಅಪ್ಪವರು, ನೋಡವ್ವ ಎಂಕವ್ವ, ನಿನ್ನ ಗಂಡ ಮತ್ತು ಅವ್ರ ಅಭಿಪ್ರಾಯಕ್ಕೆ ನಿನ್ನ ಅಭಿಪ್ರಾಯ ಐತಿಯೇನೋ ಅಂತ ಕೇಳಿದರು. ಯಪ್ಪ ನಾನು ಕಲಿತವಳಲ್ಲ, ಆದರೆ ಗಂಡನ ಹೆಜ್ಜೆಯೊಳಗೆ ಹೆಜ್ಜೆ ಮಾತ್ರ ಇಡ್ತೇನೆ. ನನಗೇನೂ ಗೊತ್ತಿಲ್ಲ, ನನಗೆ ಶಾಸ್ತ್ರ ಪುರಾಣ ಏನೂ ಗೊತ್ತಿಲ್ಲ. ನನಗೆ 5 ಜನ ಮಕ್ಕಳಿದ್ದಾರೆ, 6ನೇ ಮಗಳ ನೀಲಮ್ಮ ಅಂತ ನಾನು ಹೇಳ್ತೀನಿ ಅಂದ್ರೆ ಅವರು. ಎಂಥ ದೊಡ್ಡ ಗುಣ ರೀ ಶಿವ. 1 ತಾಸು ಗಂಡ ಲೇಟಾಗಿ ಮನೆಗೆ ಹೋದ್ರೆ ಕುರುಕ್ಷೇತ್ರ ಮನೆ ತಯಾರಾಗೋ ಕಾಲ ಇದು. ಏನೇನು ನಡೆದದ ಗೊತ್ತೈತೆ ನಿಮಗೆಲ್ಲ. ಅಂಥ ಒಂದು ಪ್ರಸಂಗದೊಳಗೆ ಒಬ್ಬ ಹಳ್ಳಿ ಹೆಣ್ಣು ಮಗಳು, ನನಗೇನೂ ಓದು ಬರಹ ಬರಂಗಿಲ್ಲಪ್ಪ, ಗಂಡ ಹೆಜ್ಜೆ ಇಟ್ಟದಲ್ಲಿ ನಾ ಹೆಜ್ಜೆ ಇಡ್ತೇನೆ, ಯಪ್ಪ ನೀವು ಹೇಳಿದ ನಡ್ಕೊತೀನಿ ಆಯಿತು ಅಂತ ತಿಳ್ಕೊಂಡು ಅಪ್ಪವರು ನನ್ನನ್ನು ಸುಂಡಿಗೆ ವೆಂಕರೆಡ್ಡಪ್ಪ ತಾಯಿ ಅಂಕಮ್ಮನವ್ರ ಮನೆಗೆ ನನ್ನ ಹೇಳಿ ಕಳಿಸಿದ್ರು. ನೋಡು ವೆಂಕರೆಡ್ಡಿ, ಚಲೋ ಗುರುಗಳನ್ನ ಹುಡುಕ, ವಿದ್ಯಾಭ್ಯಾಸ ಕಲಿಸು ಅಂತ ಹೇಳಿದರು. ನಾ SSLC ಮುಗಿದಿತ್ತು ಅಷ್ಟ, ನಂದು ಮುಂದಿಂದ ಏನು ನನಗೆ ಗೊತ್ತಿರಲಿಲ್ಲ. ಆವಾಗ ವೆಂಕರೆಡ್ಡಪ್ಪನವರು ಗದಗದಲ್ಲಿ, ನೀವು ಭೀಮಸೇನ ಜೋಶಿ ಸಂಗೀತ ಕೇಳಿರ? ಭೀಮಸೇನ ಜೋಶಿಯವರ ತಂದೆ ಗುರಾಚಾರ್ಯ ಜೋಶಿಯವರು ಗದಗದಲ್ಲಿ ಮಹಾನ್ ಪಂಡಿತೋತ್ತಮರು. ಅವರಲ್ಲಿಗೆ ಹೋಗಿ ಅವ್ರ ಪಾದ ಹಿಡ್ಕೊಂಡು, ನಮಗೊಬ್ಬ ಮಗಳದಾಳೆ, ಅಧ್ಯಾತ್ಮ ಕಲಿತಾಳೆ, ನೀವು ಸಂಸ್ಕೃತ ಹೇಳಬೇಕು ನಮಗೆ ಅಂದಾಗ, ನೀವು ಲಿಂಗಾಯತರು, ನಾವು ಬ್ರಾಹ್ಮಣರು ಹೇಳೋದಿಲ್ಲ ಅಂದ್ರೆ ಅವರು. ಅದು ಕಾಲ ಸಂಸ್ಕೃತ ವಿದ್ಯೆ ಅಂದರೆ ಬರೀ ಬ್ರಾಹ್ಮಣರಿಗೆ ಮೀಸಲಾದದ್ದು ಅನ್ನೋವಂಥ ಕಪಿಮುಷ್ಟಿ ಹಿಡ್ಕೊಂಡು ಕುಂತಿದ್ದ ಸಮಯ ಅದು. ಆದರೂ ವೆಂಕಟಪ್ಪನವ್ರು ಬಿಡಲಿಲ್ಲ. ತಮ್ಮ ಎಲ್ಲ ದೋಸ್ತರನ್ನ ಕರ್ಕೊಂಡೋಗಿ ಗದಗ ನಗರದೊಳಗೆ ಭಾಳಷ್ಟು ಒಳ್ಳೆ ಹೆಸರು ತೊಗೊಂಡ್ರವರು. ಅವ್ರ ಮನೆಗೆ ಹೋಗಿ ಮತ್ತು ಅವ್ರ ಪಾದ ಹಿಡ್ಕೊಂಡು ಒಪ್ಕೊಳ್ಳೇಬೇಕು, ಎಷ್ಟು ಪಗಾರ ಬೇಡ್ತೀರಿ ಬೇಡ್ರಿ ನಾ ಕೊಡ್ತೀನಿ, ಆದರೆ ನಮ್ಮ ನೀಲಮ್ಮ ತಾಯಿಗೆ ನೀವು ವಿದ್ಯಾಭ್ಯಾಸ ಕೊಡಬೇಕು, ಸಂಸ್ಕೃತ ವಿದ್ಯಾಭ್ಯಾಸ. ಇವರು ಭಾಳ ಹೋಗಿ ಗಂಟು ಬೀಳೋದಕ್ಕೆ ಅವರು ಒಲ್ಲದ ಮನಸ್ಸಿನಿಂದ ಹ್ಞೂ ಅಂದರು. ನಾನು ಮೊದಲನೇ ಭಾಂಡಾರಕರ ಶುರು ಮಾಡಿದ್ರು. ಅವರು ಭಾಂಡಾರಕರ ಶುರು ಮಾಡಿದರು. ಏನಿಲ್ಲ, ಧಾತು ರೂಪಾವಳಿ, ನಾಮ ರೂಪಾವಳಿ, ಪ್ರಕೃತಿ ಪ್ರತ್ಯಯ ಹಾಕಿಕೊಟ್ರು. ನಾನು ಅದನ್ನು ಅಭ್ಯಾಸ ಮಾಡೋಕತ್ತಿದೆ. ಅಭ್ಯಾಸ ಮಾಡ್ದಂಗೆಲ್ಲ ಅವ್ರಿಗೆ ಏನು ಅನ್ನಿಸ್ತು, ಈ ಹುಡುಗಿ ಬಿಟ್ಟು ಹೋಗೋಂಗೆ ಕಾಣೋದಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ಅವರೇ ತೀರ್ಮಾನಕ್ಕೆ ಬಂದುಬಿಟ್ರು. ಶರಣಮ್ಮ, ನನಗೆ 16 ಜನ ಮಕ್ಕಳಿದಾರೆ, ಅವ್ರು ಜೋಶಿಯವ್ರಿಗೆ ರೀ,
16 ಜನ ಮಕ್ಕಳು ನನಗದಾರ, ಯಾರೂ ಈ ವಿದ್ಯಾ ತಗೊಳ್ಳಿಲ್ಲ. ಆದರೆ ಒಬ್ಬ ಶರಣಮ್ಮ ನೀನು ಹೆಣ್ಮಗಳು ಬಂದು ಕೇಳ್ತಿ ಅಂದರೆ ನನ್ನ ದೇಹ ಇರೋ ತನಕ ನೀವು ವಿದ್ಯಾ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ರು ಅವರು. ಆವಾಗ ನಾವು ಉಸಿರು ಬಿಟ್ಟು ನೋಡ್ರಿ, ಅಲ್ಲಿ ತನಕ ಉಸಿರು ಗಟ್ಟಿ ಹಿಡ್ಕೊಂಡಿದ್ದೆ. ಅವರು ಏನೆಲ್ಲ ವೆಂಕಟಪ್ಪನವ್ರು ಪಗಾರ ತುಂಬಿದ್ರು, ನಮ್ಮ ಬಸ್ ಚಾರ್ಜ್ ತುಂಬಿದ್ರು, ತಮ್ಮ ಮನ್ಯಾಗ ಆಶ್ರಯ ಕೊಟ್ಟರು, ಅನ್ನ ಬಟ್ಟಿ ಕೊಟ್ಟರು, ಏನೆಲ್ಲ ನನಗೆ ಅನುಕೂಲ ಮಾಡಿ ಕೊಟ್ಟರು. ಮಲ್ಲಿಕಾರ್ಜುನಪ್ಪ ಅವ್ರು ಬಂದರು ಮತ್ತು ಸುಂಡಿಗೆ, ವೆಂಕರೆಡ್ಡಿ ನಮ್ಮ ಭಾಳ ಹೆಂಗೈತೆ ಅದು ಅಂದರು. ನಿಮ್ಮ ಭಾಳ ಆರಾಮೈತ್ರಿ, ಏನು ಉಂಡು ಮಕ್ಕೊಂತೈತೆ ಏನು ಅಭ್ಯಾಸ ಮಾಡ್ತೈತೆ ಅಂದರು. ಇಲ್ಲರಪ್ಪ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಹೆಂಗೆ ಮಾಡ್ತಾನೆ ನಾನು ಪರೀಕ್ಷೆ ಮಾಡ್ತೇನೆ ಅಂದ್ರೆ ಅವರು. ಗದಗಿನ ಮಠ ಅರ್ಧ ಆಗಿತ್ತು, ಆ ಮಠ ಕಟ್ಟಕ್ಕೆ ನಿಂತ್ಕೊಂಡ್ರು ಅಪ್ಪವರು, ಮಲ್ಲಿಕಾರ್ಜುನ ಅಪ್ಪವರು. ಆ ಪ್ರಸಂಗದೊಳಗೆ ನನಗೆ ಹೇಳಿ ಕಳಿಸಿದ್ರು ಭಾಳ ಬರಬೇಕು ಅಂತೇಳಿ. ಹೋದೆ. ಏನವ ಅಭ್ಯಾಸ ಹೆಂಗೆ ನಡೆದೈತಿ? ಯಪ್ಪ ಬರೋಬ್ಬರಿ ನಡೆದೈತ್ರಿ. ಅವ ಬ್ರಾಹ್ಮಣ ಹೆಂಗೆ ಹೇಳ್ತಾನೆ ನಿನಗೆ? ಬರೋಬ್ಬರಿ ಹೇಳ್ತಾರೆ ರೀ. ಏನೇನು ಹೇಳ್ತಾರೋ? ವೇದಾಂತ ಪರಿಭಾಷೆ ನಡೆದೈತಿ ರಪ್ಪರ, ನ್ಯಾಯ ಸಿದ್ಧಾಂತ ಮುಕ್ತಾವಲಿ ನಡೆದೈತಿ, ತರ್ಕ ಸಂಗ್ರಹ ನಡೆದೈತಿ, ಆಮೇಲೆ ಲಘು ಸಿದ್ಧಾಂತ ಕೌಮುದಿ ಯಾವುದು ಮೇಘದೂತ ನಡೆದೈತೆಪ್ಪ. ಇಷ್ಟೆಲ್ಲ ರಘುವಂಶನ ಹೇಳ್ತಾರೆ, ಎಲ್ಲ ಭಾಳ ಚಲೋ ಹೇಳ್ತಾರೆ. ಆ ಚಲೋ ಹೇಳ್ತಾನ ಬ್ರಾಹ್ಮಣ ಅಂದರೆ ನನ್ನ ಮನಸ್ಸಿಗೆ ಬರಬೇಕಲ್ಲ ಅಂದರು. ಅಯ್ಯ ಮತ್ತೇನು ಮಾಡ್ರಿ ನಾನು ಅಂದೆ. ಏನಿಲ್ಲ, ನಾನು ಎಲ್ಲಿ ತನಕ ಇಲ್ಲಿ ಮಠ ಕಟ್ಟಾಕಿರ್ತೇನೆ ಒಂದೂವರೆ ವರ್ಷ, ಅಲ್ಲಿ ತನಕ ನೀ ಇಲ್ಲೇ ಬರ್ಬೇಕು ಅಭ್ಯಾಸಕ್ಕಂದ್ರು. ಆಯ್ತು ರೀ ಅಪ್ಪಾರ, ಬೆಳಿಗ್ಗೆ ನಿಮ್ಮಲ್ಲಿ ಬಂದು ಸಾಯಂಕಾಲ ಅಲ್ಲಿಗೆ ಹೋಗ್ತೀನಿ ನಾನು. ಹಂಗೆ ಮಾಡಂದರು. ಆಮೇಲೆ ಅಪ್ಪ ಅವರು ವೇದಾಂತ ಪರಿಭಾಷೆಯನ್ನು 40 ವರ್ಷದಿಂದ ಹೇಳಿದ್ರಂತ್ರಿ ಅವರು. ನನ್ನ ಸಲುವಾಗಿ ಅಪ್ಪವರು ದಿನನಿತ್ಯ 11ರಿಂದ 12 ತನಕ ಒಟ್ಟುಗಳನ್ನೆಲ್ಲ ಕುಂದಿರಿಸಿಕೊಂಡು ವೇದಾಂತ ಪರಿಭಾಷೆ ಗ್ರಂಥವನ್ನು ಪರೀಕ್ಷೆ ಮಾಡೋ ಸಲುವಾಗಿ ಅಪ್ಪವ್ರು ನಡೆಸಿದ್ರು. ಅವ್ರು ಏನು ಹೇಳ್ತಾರೆ ನಾ ಹೇಳಕತ್ತಿದೆ, ಬಪ್ಪರೆ ಮಗಳ ಬ್ರಾಹ್ಮಣ ಗುಂಡು ಹಾಕಿ ಬಂದು ಹೇಳಂದ್ರೆ ಅವರು. ಅವ್ರ ಮಾತಾ ಅಂಥವು ಭಾಳ ಚಲೋ ಆಯ್ತು ನೋಡು, ಭಾಳ ಚಲೋ ಆಯ್ತು, ಇಲ್ಲಿ ಕುಂತ ನೋಡಿ ಅಂತಿದ್ರು ಮತ್ತು ಆ ಸಾಧಕರಿಗೆ. ಹಂಗಂದು ಕೂಡಲೇ ನನ್ನ ತಳ್ಮಾಳಕ್ಕಿತ್ತು, ಅವ್ರು ನನ್ನ ಮ್ಯಾಗೆ ಸಿಟ್ಟಿಗೆ ಹೇಳ್ತಾರ ಅಂಥೇಳಿ. ಅಷ್ಟೊಂದು ಪ್ರೀತಿಯಿಂದ ಪುನಃ ಅದನ್ನೇನು ನಾನು ಓದಿದ್ದೆ ಅದನ್ನೆಲ್ಲವನ್ನೂ ಕೇಳಿದ್ರು ಅವರು. ಕೇಳಿ ಸಂತೋಷ ಪಡ್ತಿದ್ರು. ಏನವ ನೀನು ವಿರಕ್ತರು ಕರೆದ್ರು ಹೊಕ್ಕಿ ಅಂತ, ವೇದಾಂತಿಗಳು ಕರೆದರೂ ಹೋಗ್ತಿ ಅಂತ ಹೋಗಿ ಹೌದಾ ಅಂದರು. ಹೌದ್ರಿ ಅಪ್ಪಾರ ಹೊಕ್ಕೇನೆ ಅಂದೆ. ಆ ವಿರಕ್ತರಿಗೆ ಆ ಪಂಚಾಚಾರಿ ಗುಂಡು ಹಾರಿಸಿ ಬಂದುಬಿಡೋ ಅಂದರು. ಅಪ್ಪಾರ ಗುಂಡು ಅರ್ಥ ಹಂಗಲ್ಲ, ಮತ್ತು ಹಂಗಲ್ಲದು ಅಂದರೆ ಗೆದ್ದವ ಅಂತ ಅರ್ಥದು, ಮತ್ತೇನು ಅಲ್ಲ. ಆ ಮಾತಿನೊಳಗೆ ಎಷ್ಟು ಪ್ರೀತಿ ಇರಬೇಕು. ಬಹಳ ಸಂತೋಷ ಪಡ್ತಿದ್ರು, ಬಹಳ ಸಂತೋಷ ಪಡ್ತಿದ್ರು. ಅವರು ಕೊಟ್ಟಿರ್ತಕ್ಕಂಥ ಜ್ಞಾನ ಮಾರ್ಗದರ್ಶನ ಅವತ್ತು ನನ್ನ ಅಲ್ಲೇ ಅವರು ಅಸುಂಡಿ ಕಳಿಸ್ತಿದ್ರು. ನಾ ಯಾಗಿಡ ತಪ್ಪಲಾಗ್ತಿದ್ನೋ ಏನೋ. ಇದೆಲ್ಲ ಮಲ್ಲಿಕಾರ್ಜುನ ಅಪ್ಪವರು ಕೊಟ್ಟಿರ್ತಕ್ಕಂಥ ಧೈರ್ಯ ಅಸ್ಥೈರ್ಯ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಕುಂದಿರ್ಸೈತೆ ಅಷ್ಟನ. ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ಬರೇ ಪ್ರೀತಿ ಅಲ್ಲ, ಅದರೊಂದಿಗೆ ಇದು ಬೆಳಿಬೇಕಂತ ತಿಳ್ಕೊಂಡು ನನ್ನನ್ನು ಸುಂಡಿಯೊಳಗೆ ಇಟ್ಟು ಅಪ್ಪವ್ರು ಬೆಳೆಸಿದ್ರು. ಇದು ನಿಜವಾಗಿರ್ತಕ್ಕಂಥ ಗುರುವಿನ ಅಂತಃಕರಣ ಅಂತ. ಆ ಅಂತಃಕರಣಕ್ಕೆ ನಾ ಎಷ್ಟು ಕೃತಜ್ಞತೆಯನ್ನು ಹೇಳಿ ಅಂತ, ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ. ಅಂತಹ ಒಂದು ಭವಿಷ್ಯವನ್ನು ರೂಪಿಸಿದವರು ಮಲ್ಲಿಕಾರ್ಜುನ ಶಿವಯೋಗಿಗಳು. ಅದಕ್ಕೆ ಯಾವಾಗ ಅಂತಿದ್ರು ನನಗೆ, ಭಾಳ ಇಲ್ಲೇ ಅಂತಿದ್ರು. ಯಾಕ್ರಪ್ಪ ಆ ಸಿದ್ದು ಒಂದು ಕಣ್ಣ ನೀವೊಂದು ಕಣ್ಣು ನನಗಂತಿದ್ರು. ಅಪ್ಪವ್ರ ಆ ಯೋಗ್ಯತೆ ನನಗೇನು ಬಂದಿತ್ತು ಅಂತಿದ್ದೆ. ನಾನು ಒಂದು ಹೆಣ್ಣು ಮಗಳು, ಇನ್ನೊಬ್ಬರ ಆಶ್ರಯದಲ್ಲಿರುವಾಕಿ, ನನಗೆ ಹೆಂಗೆ ಆ ಯೋಗ್ಯತೆ ಬಂದಿತ್ರಪ್ಪ ಅಂತ ಹಿಂಗೆ ಅಂತಿದ್ದೆ. ನೀನು ಒಂದು ಕಲ್ಲು ಜಗತ್ತಿನಾಗ ಇಡಬೇಡ ಅಂದರು. ಇಡ್ಲಿಕ್ಕೆ ನಡೆಯಂಗಿಲ್ಲಪ್ಪ, ಧರ್ಮಶಾಲೆಗೆ ಹೋಗಿ ಕುಂತ್ರೆ ಎಷ್ಟೆಷ್ಟು ಕಂಟಕ್ಕೆ ಬರ್ತಾವೋ, ಎಷ್ಟೆಷ್ಟು ಏನೇನು ಅಂತಾವೋ, ಹ್ಯಾಂಗೋ ಏನಯ್ಯಪ್ಪ, ಮತ್ತು ನಾ ಕಲ್ಲು ಕಟ್ಟೋಕೆಯಪ್ಪ ಅಂದೆ. ಹಂಗೆ ಮಾಡ್ತೀಯ, ಒಳ್ಳೇದಂಗೆ ಹಂಗೆ ಮಾಡಿಬಿಡು ಅಂತ ಗದಗ ನಗರದೊಳಗೆ ವೆಂಕಟಪ್ಪನವರ ಒಂದು ಅತ್ಯಂತವಾಗಿರುವಂಥ ಆ ಬೆಂಬಲದಿಂದ, ನಾಡಿನ ಭಕ್ತರಿಂದ ಇವತ್ತು ದೊಡ್ಡದೊಂದು ಆಶ್ರಮವನ್ನು ಮಲ್ಲಿಕಾರ್ಜುನ ಅಪ್ಪವ್ರ ಹೆಸರು ತೊಗೊಂಡೇ ಹೇಳ್ತಿರ್ತಾನೆ ಎಲ್ಲಿಯಾದರೂ ನಾನು. ಮಲ್ಲಿಕಾರ್ಜುನ ಅಪ್ಪವ್ರು ಇರಲಿಲ್ಲ, ಅದನ್ನು ನೋಡಲಿಲ್ಲ ಅಷ್ಟೇನ. ಅದು ಸಿದ್ದೇಶ್ವರ ಅಪ್ಪವರು ಒಂದು 8-10 ಸಲ ಅಲ್ಲಿ ಬಂದಿರಬೇಕು ನಾ ಆಶ್ರಮಕ್ಕೆ. ಅದನ್ನೆಲ್ಲ ಬಂದು ನೋಡಿದಾಗೆಲ್ಲ ಅಂತಿದ್ರು, ಏನು ಅದ್ಭುತ ಮಾಡಿರಿ ಅಂತ. ಅವ್ರ ಭಯ ಶಬ್ದನ ಅಂತಾವು, ಏನು ಅದ್ಭುತ, ಅದಿಟ ಇರ್ತೈತಿ, ಏನು ಅದ್ಭುತ. ಅವ್ರು ಹೇಳ್ತಿದ್ರು, ಮನೆ ಕಟ್ಟಿಸಿರ್ತಾರೆ ಯಾರೇ, ಮನೆ ಕಟ್ಟಿಸಿದಾಗ ಇವರು ಮನೆ ಓಪನಿಂಗ್ ಹೋಗಿರ್ತಾರಲ್ಲ, ಸುಮ್ಮನೆ ಉಂಡು ಬರೋಂಗಿಲ್ಲ ಇವ್ರೇನು ಬಂದಿರ್ತಾರೆ ಅಂತಾರ, ಕಿಡಿಕಿ ಅಲ್ಲಿ ಬರಬಾರ್ದಾಗಿತ್ತು, ಬಾಗಿಲು ಇಲ್ಲಿ ಬರಬಾರ್ದಾಗಿತ್ತು, ಕಟ್ಟಿಸಿದ ಒಂದು ಅರ್ಧ ಶಕ್ತಿನೇ ಹೋಗಿರ್ಬೇಕಲ್ಲೇ, ಇವ್ರು ಉಂಡು ಸುಮ್ಮನೆ ಬರೋದಿಲ್ಲ ಅಂತ ಹೇಳ್ತಿದ್ರು. ಅಪ್ಪಾರ ನೀವು ಹೇಳ್ತಿರಲ್ಲ ಹಾಗಾಗಿತ್ತೇನ್ರಿ ಇದು ಅಂತಿದ್ದೆ. ಇಲ್ಲ ನೀವು ಶ್ರಮ ಪಟ್ಟಿರಿ, ಅಪ್ಪವ್ರು ನಿಮ್ಗೆ ಆಶೀರ್ವಾದ ಮಾಡ್ಯಾರ, ಭಾಳ ಸಂತೋಷ ಆಗೈತೆ ನನಗೆ ಅಂತ ಹೇಳ್ತಿದ್ರು. ಆದಮೇಲೆ ಅವ್ರ ದೇಹ ಬಿಡೋದು ಸ್ವಲ್ಪ ದಿನ ಇತ್ತು.
ಆವಾಗ ಜ್ಞಾನಯೋಗಾಶ್ರಮಕ್ಕೆ ಬಂದೆ. ಅಪ್ಪವ್ರ ಆರೋಗ್ಯ ಯಾಕೆ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು, ಸುದ್ದಿ ಬಂತು, ಬಂದೆ. ಮ್ಯಾಗಿಂದ ಬಂದರೆ ಕೆಳಗಿಳಿದು ಅಲ್ಲೊಂದು ಕುರ್ಚಿ ಹಾಕ್ರಿ ಅಂದ್ರೆ ಕುರ್ಚಿ ಹಾಕಿ ಕುಂತರು. ಮತ್ತೇನು ತಿಳಿತು, ನೋಡ್ರಿ ಮಾತಾಜಿ ಸ್ವಲ್ಪ ಹಿಂಗೆ ನೋಡ್ಕೊಂಬರ್ರಿ ಗಿಡಗಳನ್ನು ಅಂದ್ರೆ. ಆಯ್ತರಪ್ಪರ ಅಂತ ನಾನು ಆ ಗಿಡಗಳನ್ನೆಲ್ಲ ಅಡ್ಡಾಡಿಕೊಂಡು ಹೊಳೆ ಬಂದು ಅಲ್ಲೇ ಕುಂತಿದ್ರು. ನಿಮಗೇನು ಅನ್ನಿಸ್ತೈತಿ ಅಂದರು. ನನಗೇನು ಅನ್ನಿಸ್ಬೇಕ್ರಪ್ಪರ, ಆ ಗಿಡ ನೋಡಿದ ಕೂಡಲೇ ಜಗಳಿಲ್ಲ, ಜೋಟಿಲ್ಲ, ಏನೇನಿಲ್ಲ, ಆರಾಮ್ ನೋಡ್ರಿ ಅಂದೆ. ಹಂಗ್ಯಾಕಂತೀರಿ ಅಂದರು. ಮತ್ತೇನು ರೀ, ಹೂ ಇಲ್ಲ, ಕಾಯಿ ಇಲ್ಲ, ಹಣ್ಣಿಲ್ಲ, ಯಾರು ಹರ್ಕೊಳಂಗನೂ ಇಲ್ಲ, ಹರ್ಕೊಂಡ್ರೆ ಜಗಳ ಬರ್ತೈತಿ. ಅದೇ ಜಗಳ ಬರಬಾರ್ದಂತ ಕಾಡು ಗಿಡ ಬರೋಬರಿ ಬೆಳೆಸಿರಿ ನೋಡ್ರಿ ಅಪ್ಪಾರ ಅಂದೆ. ನಗಾಕತ್ತಿ ಬಿಟ್ರು. ಖರೆ ಐತೆ ಅದು ಅಂದರು. ನಾ ಏನಾರು ಹೂವಿನ ಗಿಡ ಹಣ್ಣಿನ ಗಿಡ ಹಚ್ಚಿಬಿಟ್ರೆ ಬಂದವ್ರು ಎರಡು ಹರ್ಕೊಂಡು ಹೋಗಿಬಿಟ್ರೆ ಅದಕ್ಕೆ ನೀರು ಹಾಕೋರು ಹೋಗಿ ಅವ್ರು ಬೆನ್ನು ಹತ್ತಿ ಆ ಕದ್ಕೊಂಡು ಹೋದ ಹಣ್ಣನ್ನು ತೊಗೊಂಬರ್ತಾರೆ ಹೊಳಗೆ. ಹಂಗಾಗಬಾರ್ದು ಅಂತ ಹಿಂಗೆ ಬಿಡಿಸೀನಿ. ಏನು ಅವರು ರೀ, ಅಂಥ ಪುಣ್ಯಾತ್ಮರನ್ನು ನಾವೆಷ್ಟು ಕೊಂಡಾಡಬೇಕು, ಎಷ್ಟು ಹಾಡಿ ಹೊಗಳಬೇಕು, ಎಷ್ಟಾದ್ರೂ ಕಡಿಮೆನೇ, ಶಬ್ದ ನಿಲ್ಕೋದಿಲ್ಲ. ಅಂಥ ಮಹಾನ್ ವಿಭೂತಿ ಪುರುಷರನ್ನು ಪಡೆದಿರ್ತಕ್ಕಂಥ ನಮ್ಮ ಜನ್ಮವೇ ಸಾರ್ಥಕ ಏನು ಅಂತ. ಯಾಕಂದರೆ ಅವತ್ತಿನ ಕಾಲದಲ್ಲಿ ನಾವಿರಲಿಲ್ಲ, ಬಸವಾದಿ ಶರಣರ ಕಾಲದೊಳಗೆ ನಾವಿರಲಿಲ್ಲ. ಅವಾಗಿದ್ರೆ ಭಾಳ ಚಲೋ ಇತ್ತು ನೋಡೋ ಅಂತೇವಿ. ಶಿವಾನಂದ ಅಪ್ಪರ ಕಾಲ ನಾವಿರಲಿಲ್ಲ, ನಾವಿದ್ರೆ ಭಾಳ ಚಲೋ ಆಕಿತ್ತು ನೋಡೋ ಅಂತಂತೇವಿ. ಆದರೆ ಅವ್ರು ಇಲ್ದಿದ್ರೂ ಕೂಡ ಮಲ್ಲಿಕಾರ್ಜುನ ಅಪ್ಪವ್ರು ಇರುವಂಥ ಸಮಯದೊಳಗೆ ನಾವಿದ್ವಿ, ಸಿದ್ದೇಶ್ವರ ಅಪ್ಪವ್ರು ಇರುವಂಥ ಸಮಯದಲ್ಲಿ ನಾವಿದ್ವಲ್ಲ ಅಂತ ನಾವು ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ. ಇಂಥವ್ರು ಪ್ರತ್ಯಕ್ಷ ನೋಡಿದ್ವಿ, ಅವರ ಅನುಭವವನ್ನು ಕೇಳಿದ್ವಿ, ಅವರ ಕರುಣೆಯನ್ನು ಪಡೆದಿವೆಲ್ಲ, ನಮ್ಮ ಬದುಕು ಸಾರ್ಥಕ ಅನ್ನುವಂಥರ ಮಟ್ಟಿಗೆ ನಮಗೆಲ್ಲರಿಗೂ ಸಂತೋಷ. ಆದರೆ ಇನ್ನಷ್ಟು ದಿನ ಅಪ್ಪವ್ರು ಇರಬೇಕಾಗಿತ್ತು ಅನ್ನೋದನ್ನೇ ಬಂದಿತ್ತು. ಆದರೆ ದೈವೇಚ್ಛೆ ಯಾರನ್ನು ಬಲ್ಲದು, ವಿಧಿ ನಿಯಮ ಏನೈತಿ ಅದು ಆಗಲೇಬೇಕು. ಆ ದೃಷ್ಟಿಯೊಳಗೆ ಸಿದ್ದೇಶ್ವರ ಅಪ್ಪವರು ಮಲ್ಲಿಕಾರ್ಜುನ ಶಿವಯೋಗಿಗಳು ಬಹುತೇಕವಾಗಿ ಶ್ರೀಶೈಲ ಮಲ್ಲಿಕಾರ್ಜುನನೇ ವಿಜಾಪುರಕ್ಕೆ ಬಂದನೇನೋ, ಸೊನಲಾಪುರದ ಸಿದ್ದರಾಮೇಶ್ವರನೇ ವಿಜಾಪುರಕ್ಕೆ ಬಂದನೇನೋ ಅನ್ನುವಷ್ಟರ ಮಟ್ಟಿಗೆ ಆ ಗುರು ಶಿಷ್ಯರ ಸಂಬಂಧ ಅದು ತಾಯಿ ಮಕ್ಕಳ ಸಂಬಂಧದಂತೆ. ಎಂಥ ಸಂಬಂಧ ರೀ ಅದು, ಎಂಥ ಗುರು, ಎಂಥ ಶಿಷ್ಯ. ಮಲ್ಲಿಕಾರ್ಜುನ ಅಪ್ಪವರ ಒಂದು ಅವರಲ್ಲಿ ಒಂದು ಶಿಷ್ಯತ್ವವನ್ನು ವಹಿಸಿ ಗುರುವಿನಿಗಿಂತಲೂ ಒಂದು ಹೆಜ್ಜೆ ಮುಂದು ಅನ್ನುವ ರೂಪದೊಳಗೆ ಅವರು ಭವಿಷ್ಯವನ್ನು ರೂಪಣ ಮಾಡಿದರು. ಆ ದೃಷ್ಟಿಯೊಳಗೆ ಅವರ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾಗುವಂಥ ವ್ಯಕ್ತಿಗಳನ್ನು ನಮ್ಮ ಸತ್ಸಂಪ್ರದಾಯದಲ್ಲಿ ನಾವು ಕಂಡಿಲ್ಲ. ಆ ದೃಷ್ಟಿಯೊಳಗೆ ಇವತ್ತು ನಾವು ನೀವೆಲ್ಲರೂ ಕೂಡ ಸಿದ್ದೇಶ್ವರ ಅಪ್ಪನ ಎಲ್ಲಿ ಕಾಣಬೇಕು, ಮಲ್ಲಿಕಾರ್ಜುನ ಅಪ್ಪನ ಎಲ್ಲಿ ಕಾಣಬೇಕು, ಎಲ್ಲಿ ಯಾರು ಹೀಗೆ ಪ್ರಶ್ನೆ ಮಾಡಿದಾಗ ಬೆರಳು ನೋಡಿ ತೋರಿಸುವಾಗ ಆ ಬೆರಳು ಅಮೃತಾನಂದ ಅಪ್ಪವ್ರ ಕಡೆ ಹೋಗ್ತೈತಿ. ಆ ಬೆರಳು ಯಾಕಂದರೆ ನನಗೆ ನಮ್ಮ ಮನಗೋಳಿ ಯಾವುದು ಕೊಂಡಗೋಳಿ ಸಾವುಕಾರು ಸೋಮಣ್ಣವರು ನಮ್ಮ ರೂಗಿ ಮಂದಿ ಹೇಳ್ತಿರ್ತಾರೆ, ಅಮ್ಮವರೇ ಸಿದ್ದೇಶ್ವರ ಅಪ್ಪವ್ರದ್ದು ಸಂಪೂರ್ಣವಾಗಿ ಅವರ ವ್ಯಕ್ತಿತ್ವ ಅವರಲ್ಲಿ ಹರಿದು ಬಂದೈತಿ ಅಂತ ಹೇಳ್ತಾರೆ. ಖರೆ ಐತೆ ಅದು, ನಾವು ಪ್ರತ್ಯಕ್ಷ ನೋಡ್ತೀವಿ. ಇವತ್ತು ಆಸ್ತಿ ಹೊಡೆದಾಡುವಂಥ ಸ್ವಾಮಿಗಳು, ಪೀಠಕ್ಕಾಗಿ ಬಡದಾಡೋ ಸ್ವಾಮಿಗಳು ಏನೆಲ್ಲ ಇವತ್ತು ಪ್ರತ್ಯಕ್ಷ ಕಾಣ್ತೇವೆ. ನನಗೆ ಮಠ ಬೇಡ, ಪೀಠ ಬೇಡ, ದುಡ್ಡು ಬೇಡ, ಏನೇನೋ ಬೇಡ, ಅಧಿಕಾರನೇ ಬೇಡ ನನಗೆ, ಹಿಂಗೆ ಅನ್ನುವಂಥ ಸ್ವಾಮಿಗಳನ್ನು ತೋರಿಸ್ತೀರೇ ನಟ. ತೋರಿಸ್ಬೇಕಾದ್ರೆ ನಾವು ಇಲ್ಲಿಗೆ ಬರಬೇಕಿತ್ತು ತೋರ್ಸೋಕ್ಕೆ. ಅಷ್ಟೊಂದು ಸರಳ ಸಾದಾ ಜೀವನ. ನಮಗಂತೂ ಅವ್ರು ನೋಡಿದಾಗ ಅನ್ನಿಸ್ತೈತಿ ಇದು ಬೇರೆ ಅಲ್ಲಪ್ಪ, ಇನ್ನೇನಾದರೂ ನಾವು ನಾಮಕರಣ ಮಾಡೋದಿದ್ರೆ ಮುಂದೊಂದು ಸಮಯದಲ್ಲಿ ಅಭಿನವ ಸಿದ್ದೇಶ್ವರ ಶ್ರೀಗಳಂತ ಅವ್ರ ಹೆಸರು ಇಡಾಕಬೇಕು. ನೀವು ಭಕ್ತರೆಲ್ಲ ನಿರ್ಣಯ ಮಾಡಲೇಬೇಕು. ತಪ್ಪೈತೇನ್ರಿದ್ರೆ ನಾನು ಅನ್ನೋದೇನಾರ ನಿಮ್ಮ ತಪ್ಪು ಅನ್ನಿಸ್ತೈತೇನು? ಇಲ್ಲ, ಒಳ್ಳೆಯದು, ಸಂತೋಷ. ಅಂಥ ವ್ಯಕ್ತಿತ್ವವನ್ನು, ಯಾಕಂದರೆ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಆ ಹೆಸರಿಗೂ ಸಂಬಂಧ ಇರಬೇಕು. ಈಗ ಹಾಲಮ್ಮ, ಹಾಲವ್ವ, ಹಾಲಪ್ಪ ಅಂತ ಹೆಸರಿಟ್ಕೊಂಡಿರ್ತಾರೆ, ಜೀವನದಾಗ ಮಜ್ಜಿಗೆನೇ ಕುಡಿದಿರೋದಿಲ್ಲ. ಶಾರದಾ ಅಂತ ಹೆಸರಿಟ್ಟಿರ್ತಾರೆ, ಶಾಲಿ ಕಟ್ಟಿನೇ ಹತ್ತಿರೋದಿಲ್ಲ. ಆ ಆನಂದ ಈ ಆನಂದ ಇಟ್ಕೊಂಡಿರ್ತಾರೆ, ಯಾವ ಆನಂದನೂ ಇಲ್ಲ. ಏನು ಮಾಡೋದಂತ ಆನಂದ ತಗೊಂಡು ವಿಷಯಾನಂದ, ಅದು ಅರ್ಥ ಅಲ್ಲ. ಅದಕ್ಕಾಗಿ ಅವರು ನಿಜವಾಗಿಯೂ ಕೂಡ ಆ ಜ್ಞಾನದ ಆನಂದವನ್ನು ಪಡೆದಿರ್ತಕ್ಕಂಥವರು. ಅವ್ರ ಹೆಸರಿಗಾಗಿ ಏನಾದರೂ ಅವ್ರ ಮನಸ್ಸು ಮಾಡಿಲ್ಲ. ಆದರೆ ಭಕ್ತರು ನಮ್ಮ ಪ್ರೀತಿಗೆ ಅಪ್ಪನ ಒಂದು ಹೆಸರು ಹೆಂಗೆ, ಒಂದು ಬೀಜ ನೀವು ಭೂಮಿಗೆ ಬಿತ್ತೀರಿ ಅಂತ ತಿಳ್ಕೊರಿ. ಇದೊಂದು ಹೇಳಿ ಮುಗಿಸ್ತೀನಿ, ಟೈಮ್ ಆಯಿತು. ಒಂದು ಬೀಜ ಭೂಮಿಗೆ ಬಿತ್ತೀರಿ ನೀವು. ಬಿತ್ತಿದಾಗ
ಒಂದು ವಾರದ ಅವಧಿಯೊಳಗೆ ಅದನ್ನ ತೆಗೆದು ನೋಡ್ರಿ, ಮ್ಯಾಗಿನ ಶಿಪ್ಪೆಲ್ಲ ಕಳಚಿರ್ತೈತಿ. ಶೇಂಗಾನೋ ಯಾವುದೋ ಒಂದು ಬಿತ್ತಿರ್ತೀರಿ, ಮ್ಯಾಗಿನ ಶಿಪ್ಪೆಲ್ಲ ಕಳಿಸಿ ಹೋಗಿರ್ತೈತಿ. ಒಳಗಿನಿರುವಂಥ ಆ ಮೆಳಿಕೆ, ಆ ಶಕ್ತಿ ಎಲ್ಲ ಮ್ಯಾಲೆ ಮೆಳಿಕೆ ರೂಪದಲ್ಲಿ ಬಂದಿರ್ತೈತಿ ಅಲ್ರ. ಇದು ಶಿಪ್ಪಿ ಕಳಚೈತಿ. ಇದರೊಳಗಿರೋ ಶಕ್ತಿ ಮ್ಯಾಲೆ ಬೆಳೆದು ಬಂದೈತಿ. ಹಾಗೆ ಸಿದ್ದೇಶ್ವರ ಅಪ್ಪವರ, ಮಲ್ಲಿಕಾರ್ಜುನ ಶಿವಯೋಗಿಗಳವರ ದೇಹ ಅನ್ನುವಂಥ ಶಿಪ್ಪಿ ಬಿಚ್ಚಿ ಹೋಗೈತಿ. ಅವರಲ್ಲಿರುವ ಸತ್ವಶಕ್ತಿ ಅಮೃತ ಆನಂದ ಅಪ್ಪವರ ರೂಪದಲ್ಲಿ ಬೆಳೆಯಾಕತ್ತೀವಿ. ಇಲ್ಲಾಂದ್ರೆ ಇಷ್ಟು ಜನ ಹೆಂಗೆ ಬಂದಿರಿ ನೀವು? ಇಷ್ಟೊತ್ತಿನಾಗ ಇಷ್ಟು ಜನ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಅದು ಇದು ಅಡವಿ. ಇಂತಹ ಸ್ಥಳದೊಳಗೆ ಇಷ್ಟು ನಿಶ್ಶಬ್ದವಾಗಿ ನೀವು ಕುಂತ್ಕೊಂಡಿರಿ ಅಂದರೆ ಇಲ್ಲಿ ಒಂದು ದೈವಿ ಶಕ್ತಿ ಆಕರ್ಷಣೆ ಮಾಡ್ತೈತಿ. ದೈವಿ ಶಕ್ತಿ ಆಕರ್ಷಣ ಆ ರೂಪದಲ್ಲಿ ಮಾಡ್ತೈತಿ. ಅದಕ್ಕಾಗಿ ನಿಜವಾಗಿಯೂ ಕೂಡ ಹೆಮ್ಮೆ ಪಡೋಣ, ಸಂತೋಷ ಪಡೋಣ. ನಾವು ಎಷ್ಟು ಹೇಳಿದ್ರೂ ಕೂಡ ಅದು ಕಡಿಮೆನೇ. ಆ ದೃಷ್ಟಿಯೊಳಗೆ ಇಲ್ಲಿಯವರೆಗೆ ನಾನು ಬಾಲಗಾಮಿಯಲ್ಲಿ ಅಪ್ಪವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಾರು ಅಂತ ಕೇಳಿದ್ದೆ. ಆದರೆ ನೇರವಾಗಿ ಬರೋಕ್ಕೆ ಒಂದು ಮಾಧ್ಯಮ ಇರಲಿಲ್ಲ. ಮಾಧ್ಯಮ ಅಂದ್ರೇನು? ಒಂದು ನಿಮಿತ್ತ ಕಾರ್ಯಕ್ರಮ. ಅಪ್ಪವರು ಫೋನ್ ಮಾಡಿದರು, ಹೀಗೆ ಅಂತ. ನಮ್ಮ ಕೊಂಡಗುಳಿ ಸೌಕಾರು ಸೋಮಣ್ಣವರು ಅವರ ಭಕ್ತ ಮಂಡಳಿ ಬಂದರು. ಅಪ್ಪವ್ರ ಭಕ್ತ ಮಂಡಳಿ ಅವರು ಹಿಂಗ್ರಿ ಅಪ್ಪವ್ರು ಕಳಿಸ್ಯಾರ, ಅಪ್ಪವ್ರನ್ನ ಕಳಿಸ್ಬೇಡ ಅಂತ ಹೇಳಿದ್ದೆ ನಾನು. ಯಾಕೆ ಶ್ರಮ ಒಂದು ಮೈ ನನಗೆ ಆಗಲಿ, ನೀವು ಎಲ್ಲ ಶ್ರಮ ತೊಗೊಂಡು 5 ಜನ ಬಂದಿರಲ್ಲ, ಎಷ್ಟು ತೊಂದರೆ ಆಯ್ತು. ನಮ್ಮ ಬಸವಾನಂದ ಸ್ವಾಮಿಗಳು ಅಪ್ಪವ್ರದ್ದು ಅಪ್ಪಣೆ ಆಗೈತ್ರಿ, ಶಿಷ್ಟಾಚಾರ ಪದ್ಧತಿ ಬಿಡಬಾರ್ದು ಅಂತ ಹೇಳ್ಯಾರ, ನಿಮ್ಗೆ ಆಮಂತ್ರಣ ಕೊಡಕ್ಕೆ ಬಂದೇವಿ. ಇದು ನಮ್ಮದೇ ಮಠ, ನಮ್ಮ ಅಪ್ಪನ ಮಠನ ಐತಿದು ಅಂದಾಗ. ಆದರೂ ಒಂದು ರೂಪದೊಳಗೆ ಅಭಿಮಾನದಿಂದ ಇಲ್ಲಿ ಕಳುಹಿಸಿದರು. 2 ಮಾತು, ಯಾಕಂದ್ರೆ ಅವ್ರವ ಮಾತು ನಮ್ಮವಲ್ಲ. ಸಿದ್ದೇಶ್ವರ ಅಪ್ಪವರು ಒಂದಿದ್ರ ಬರ್ದಾರ್ರಿ, 2 ನಿಮಿಷ ಆಕೈತಿ. ಅದು ಒಂದಿದ್ರ ಬರ್ದಾರ. ಹೆಂಗೆ ಬರ್ದಾರ ಅಂದರೆ ಅವ್ರವ ಮಾತು ನಾನು ಅಲ್ಲ. ಮತ್ತವು ಏನು ಬರ್ದಾರ? ಪರಮಾತ್ಮ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ, ಈ ಭೂಮಿಯನ್ನು ಗಟ್ಟಿಗೊಳಿಸಿಬಿಟ್ಟ, ಮ್ಯಾಲೆ ಆಕಾಶ ಹರಿವಿಬಿಟ್ಟ, ನಕ್ಷತ್ರಗಳನ್ನ ಮೂಡಿಸಿಬಿಟ್ಟ, ಮಳೆಯನ್ನು ಸುರಿಸಿಬಿಟ್ಟ, ಏನೆಲ್ಲ ಸಾಗರವನ್ನು ತುಂಬಿಸಿಬಿಟ್ಟ. ಆಮೇಲೆ ಈ ಎಲ್ಲ ನಿಸರ್ಗ ದತ್ತವಾಗಿರುವಂಥ ವನಶಿರಿಯನ್ನೆಲ್ಲ ಬೆಳೆಸಿಬಿಟ್ಟ. ಇಷ್ಟೆಲ್ಲ ಮಾಡಿದರೂ ಅವನು ಮೌನವಾಗಿಯೇ ಉಳಿದ. ಮಾಡಿ ಮೌನವಾಗಿ ಇರುವುದು ವಿರಾಗ. ಅವ್ರು ಬರ್ದಾರದನ, ಅದಕ್ಕೆ ಹೇಳಕತ್ತೀನಿ ನಾನು. ಮಾಡಿ ಮೌನವಾಗಿ ಇರುವುದು ವಿರಾಗ, ಮಾಡಿ ನೆನೆಯೋದು ವ್ಯವಹಾರ. ಮಾಡಿ ನೆನೆಯೋದು, ನಾನಿಷ್ಟು ಕೊಟ್ಟೆ, ಅದು ಹಿಂಗೆ ಇಷ್ಟ ಆಯಿತು, ನಾನು ಕೊಟ್ಟೆ. ಇನ್ನು ನೀವು ಲಗ್ನಕ್ಕೆ ಹೋಗಿರೋದಲ್ಲ, ಲಗ್ನಕ್ಕೆ ಹೋಗಿ ಆಯರ್ ಹಾಕಿರ್ತೀರಿ. ಯಾಕೆ? ನಿಮ್ದು ಡಬಲ್ ಅವ್ರ ಕಡೆಯಿಂದ ಬರ್ಬೋದು, ಮುಂದೆ ನಿಮ್ಮ ಮಕ್ಕಳು ಲಗ್ನಕ್ಕಂದು ಧೈರ್ಯದ ಮೇಲೆ ಹಾಕಿ ಬಂದಿರ್ತೀರಿ ನೀವು. ಆಯರ್ ಹಾಕಿ ಬಂದ್ರಿ, 1000 2000 ಏನೋ ಬಂಗಾರ ಬೆಳ್ಳಿ ಹಾಕಿ ಬಂದ್ರಿ. ಆಮೇಲೆ ಮುಂದೆ ನಿಮ್ಮ ಮಗನ ಲಗ್ನ ನಡೀತು, ಆಮಂತ್ರಣ ಕೊಟ್ರಿ, ಬರಲಿಲ್ಲ. ಅವರು ಯಾದಿ ಓದಾಕತ್ತಿದ್ರಿ. ಅಲ್ಲ ಇವನ ಹೋದ್ವಪ್ಪ, 1000 ರೂಪಾಯಿ ಬರ್ತಾರಂತ ಮಾಡಿದ್ವಿ, ಬಂದೇ ಇಲ್ಲ, ಲಗ್ನಕ್ಕೆ ಬಂದೇ ಇಲ್ಲ ಅವರು, ಹೋದು. ಇದು ಮಾಡಿ ನೆನೆಯೋದು ವ್ಯವಹಾರ, ಕೊಟ್ಟುಕೊಳ್ಳುವ ವ್ಯವಹಾರ ಇದು. ದೇವರೇ, ನಾನು ನಿನಗಿಷ್ಟು ಕೊಟ್ಟೆ, ಹೂವು ಪತ್ರಿ ಗಂಧ ಅಕ್ಷತೆ ನಾನಿಷ್ಟು ನಿನಗೆ ಕೊಟ್ಟೆ, ನೀ ನನಗಿಷ್ಟು ಹೊಲ ಮನೆ ದುಡ್ಡು ದ್ರವ್ಯ ಏನು ಬೇಕು ನೀ ನನಗೆ ಕೊಡಬೇಕು. ವ್ಯವಹಾರ ಇದು. ಮಾಡಿ ಬೇಡುವುದು ವ್ಯವಹಾರ ಇದು ಅಂತ ಬರೀ ಅಪ್ಪವ್ರು ಬರ್ದದ್ದು ಹೇಳಕತ್ತೀನಿ ನಾನು. ಏನು ಬೇಡ್ತಾ ಇದೇವಲ್ಲ ಅದು ವ್ಯವಹಾರ. ಮಾಡಿ ನೆನೆಯುವುದು ವ್ಯವಹಾರ. ಇನ್ನು ಮಾಡದೇ ಮಾಡಿದ್ದೇನೆ ಎಂದು ಹೇಳುವುದು ಅಪರಾಧ. ಈಗ ನೋಡ್ತೀರಲ್ಲ, ಅದಕ್ಕೆ ಅಪ್ಪವ್ರು ದೃಷ್ಟಾಂತ ಕೊಟ್ಟಾರೊಂದು. ಏನು ದೃಷ್ಟಾಂತ ಕೊಟ್ಟಾರಂದರೆ, ಈ ದೇಶಕ್ಕೆ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಅವರ ಹಿಂಬದಿಯಾಗಿ ಎಷ್ಟೋ ಜನ ಪ್ರಾಣಾರ್ಪಣೆ ಮಾಡಿದ ಇತಿಹಾಸ ಗೊತ್ತೈತಿ ಎಲ್ಲರಿಗೂ. ಅವರು ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದರು. ಸ್ವಾತಂತ್ರ್ಯ ಸಿಕ್ತು ನಮಗೆ. ಆಮೇಲೆ ಎಲ್ಲ ಬರಿದಾಗಿ ಬಿಟ್ಟಿತ್ತು ರಾಜಗದ್ದುಗೆ. ಅಲ್ಲಿ ಹೋದ್ರೆ ಕೆಲವರು ಏನಾರ ಸಿಕ್ಕಿತ್ತು ಅಂತ ಅಲ್ಲಿ ಹೋದ್ರಂತೆ. ಆಮೇಲೆ ಗಾಂಧೀಜಿಯವರು ಯಾವುದೋ ಒಂದು ಮೂಲ್ಯಾಗ ಹೋದ್ರಂತೆ, ರಾಮ 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 ಅನ್ಕೋಂತ ಕುಂತ್ರಂತ, ಪ್ರಾರ್ಥನಾ ಮಾಡಕತ್ತಿದ್ರಂತೆ.
ಬ್ರಿಟಿಷರು ದೇಶ ಬಿಟ್ಟು ಹೋದರು. ಇವರು ಏನು ನಮ್ಮ ಮಂದಿ ಐತಲ್ಲ ಗದ್ದುಗೆ ಕಡೆ ಹೋದರು. ಗಾಂಧೀಜಿ ಒಂದು ಮೂಲೆಯೊಳಗೆ ರಾಮನಾಮ ಜಪ ಮಾಡಕತ್ತಿದ. ಇನ್ನು ಕೆಲವರು ಏನು ಮಾಡಿದರು ಅಂದರೆ, ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡೆವು, ಮೇಜು ಕುಟ್ಟಿ ಭಾಷಣ ಮಾಡ್ತಾರೆ. ಆ ಹೋರಾಟದೊಳಗೆ ಇನ್ನೂ ಹುಟ್ಟಿದ್ದೇನೆ ಇಲ್ಲ, ಅವರು ಹುಟ್ಟೇ ಇಲ್ಲ, ಕಣ್ಣ ತೆರೆದಿಲ್ಲ ಇನ್ನೂ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ಅಂತ ಮೇಜು ಕುಟ್ಟಿ ಭಾಷಣ ಮಾಡವರು ಮಾಡಿದೆನೆಂದು ಹೇಳುವುದು ಅಪರಾಧ. ಹೆಂಗೆ ಹೇಳ್ತಾರೆ ನೋಡ್ರಿ ಅಪ್ಪವ್ರು, ಸಿದ್ದೇಶ್ವರಪ್ಪ ಅವ್ರಿಗೆ ಮಾತು. ಆದರೆ ಇದು ವ್ಯವಹಾರ ಆಗಬಾರದು, ಅಪರಾಧ ಆಗಬಾರದು. ಮತ್ತೇನಾಗಬೇಕದು? ವಿರಾಗ ಆಗಬೇಕು. ಮಾಡಿದರೂ ಮಾಡಿದೇನೆ ಅನ್ನುವ ಭಾವ ಇರಬಾರದು, ಅದು ವಿರಾಗ. ಅಂಥ ವಿರಾಗತೆಯನ್ನು ಅಮೃತಾನಂದ ಅಪ್ಪವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಸಂತೋಷ. ಈ ಒಂದು ನುಡಿಪುಷ್ಪವನ್ನು ಇಲ್ಲಿಯವರೆಗೂ ಕೂಡ ಅಪ್ಪವರು ಬರಹೇಳಿ ನಾನೊಂದು 2 ನುಡಿಯನ್ನು ಅಪ್ಪವರ ಶ್ರೀಪಾದಕ್ಕೆ, ಯಾಕಂದರೆ ಇದನ್ನೆಲ್ಲ ಮಾತಾಡಿದ್ದಾರೆ ನಮ್ಮ ಮೇಡಮ್, ಭಾರತೀಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಲ್ಲಿ ಅದನ್ನು ತೆಗೆದು ಇನ್ನೊಂದು ತಾಸೋಕೈತಿ, ಅದಕ್ಕೆ ಬೇಡ, ಅವರೆಲ್ಲ ಹೇಳಿಬಿಟ್ಟಾರೆ. ಈಗ ಅದನ್ನು ಮತ್ತೆ ಪುನಃ ರಿಪೀಟ್ ಮಾಡೋದು ಬೇಡ. ಯಾಕಂದರೆ ನೆಲ, ಜಲ, ಭಾಷೆ, ಸಂಸ್ಕೃತಿ ಏನೆಲ್ಲವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಮಾತಿನ ದಾಟಿಯೊಳಗೆ ಅವ್ರು ಹೇಳಿದರು. ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರು ಅವರು ಅಲ್ರೇ. ನಾ ಕೇಳ್ತೀನಿ, ಹೆಣ್ಣಲ್ಲ ಅಂತ ಸಿದ್ದರಾಮ ಶಿವಳು ಹೇಳಿದರು. ಹೆಣ್ಣು ರಕ್ಕಸಿ ಅಲ್ಲ. ಆಮೇಲೆ ಈ ಏನು ಅಹಿಂಸೆಯು ಬಾಳಿನ ಧರ್ಮವಾದರೆ ಭವಿಷ್ಯವು ಮಹಿಳೆಗೆ ಮೀಸಲು ಅಂತ ಹೇಳಿದರು ಗಾಂಧೀಜಿ. ಎಲ್ಲರ ಗೌರವ ಸೂಚಕ ಮಾತಾಡಿದಾರ, ವೇದ ಕಾಲದಿಂದಲೂ ಮಾತಾಡ್ಯಾರ. ಆಮೇಲೆ ನೀವೇನಂತೀರಿ? ಹೆಣ್ಮಕ್ಳ ಬುದ್ಧಿ ಮೊಣಕಾಲು ಕೆಳಗ್ರಿ ಅಂತೀರೋ ಇಲ್ಲಿ? ಯಾವಾಗಾರ ಅಂದಿರನ? ಅಲ್ಲ, ಒಪ್ಕೋರಿ ಅಂದೇನಂತೇಳಿ ಅಂದಿರೋದಲ್ಲ. ಮತ್ತು ನಿಮ್ಮ ಬುದ್ಧಿ ಅಂಗಲ್ ಕೆಳಗೇನದು? ಮೊಣಕಾಲು ಅವ್ರ ಮೊಣಕಾಲು ಕೆಳಗೆ ಅಂತಾರೆ. ಅವ್ರ ಸಿಟ್ಟು ಬಂದಾಗ ಅನ್ನೋದಲ್ರ ಮನ್ಯಾಗ ನೋಡಿ ತಲೆ ಹಾಕ್ತಲ್ಲ ಅಮ್ಮ, ಖರೇನ ಅಂತಾರೆ ಅವರು. ಮತ್ತು ಹೆಂಗಿದು ಮೇಡಮ್ಮರ ಭಾಳ ಚಂದ ಮಾತಾಡಿದರು. ಮತ್ತು ನೀವರ ಈ ಭಾಷೆ ಮಾತಾಡ್ತೀರಿ, ಅದು ಹಿಂಗೆ ತಕ್ಕೊಂಬಿಡ್ರಿ, ಇನ್ಮ್ಯಾಗ ಅನ್ನಕ್ಕೆ ಹೋಗ್ಬೇಡ್ರಿ ಅಂದ್ರೆ ನೀವು ಅನ್ರಿ ಹೊಳ್ಳಿ ಏನಂತ, ನಾನು ಮೊಣಕಾಲು ಕೆಳಗೆ ಇರೋಲ್ಲಕ್ಕನಿಂದ ಅದು ಇಲ್ಲಲ್ಲ ಅಂದ್ರೆ ನೀವು ಇಷ್ಟಂದು ತುಂಬ್ಕೊಂಬಿಡ್ರಿ. ಅದು ಗಂಡ ಹೊಲಕ್ಕೆ ಹೋಗಿದ್ದಂತೆ. ಹೊಲಕ್ಕೆ ಹೋಗಿದ್ದ, ಅದು ದೀಪಾವಳಿ ಹಬ್ಬ ಬಂದಿತ್ತು. ಹಬ್ಬ ಬಂದಾಗ ಪಕ್ಕದ ಮನೆಯವರು ಉಡಿ ತುಂಬ್ಕೊಳ್ಳೋಕೆ ಈ ಅಮ್ಮನ ಕರೆದಿದ್ರು. ಉಡಿ ತುಂಬ್ಕೊಂಡು ಬಂದಳಿಕೆ ಬರುವಾಗ ಗಂಡ ಹೊಲದಿಂದ ಬಂದು ಉಶ್ ಅಂತ ಕುಂತಿತ್ತು. ಅದು ಕೆಟ್ಟ ಬಿಸಿಲಾಗ ಬಂದು ಕುಂತಿತ್ತು, ನೀರಡಿಕೆ ಆಗಿತ್ತು, ಹೊಟ್ಟಿನ ಹಸಿವಾಗಿತ್ತು, ಒಲೆ ಬೆಕ್ ಮನ್ಕೊಂಡಿತ್ತು. ಈ ಅಮ್ಮ ಬಂದಳು ಎಲ್ಲಿ ಹೋಗಿದ್ದೆ? ಪಕ್ಕದ ಮನೆಯವರು ಉಡಿ ತುಂಬ ಕರೆದಿದ್ರು, ಹೋಗಿದ್ದೆ, ಮುತ್ತೈ ತನಕ ಇಟ್ಟಿದ್ರು ಅವರು. ಹೋಗಲಿ, ಒಲೆಯಾಗ ಏನೂ ಇಲ್ಲಲ್ಲ, ಮತ್ತು ಅಲ್ಲೇ ಊಟ ಮಾಡಿ ಬಂದೇನು ರೀ, ಮತ್ತು ಉಡಿಯಾಗ ಏನೈತಿ? ಕೊಬ್ಬರಿ ಬಟ್ಲ, ಬಾಳೆಹಣ್ಣು, ಉತ್ತತ್ತಿ ಅದಾವ್ರಿ ಅಂದ. ಮತ್ತು ಕೂಡ ಅವನಾರ ತಿಂತೀನಿ, ಹಸಿವಾಗೈತಿ ರೀ, ನನಗೆ ತುಂಬ್ಯಾರ ಉಡಿ, ನಿಮಗೆ ಅಲ್ಲ ಅಂದ್ಲಕ್ಕಿ. ಅಂದ ಕೂಡಲೇ ಗಂಡ ಅಂದ, ಹುಚ್ಚಿ ನಾದೇನಂತ ತುಂಬ್ಯಾರ ನೀನು ಉಡಿನ. ಇಬ್ಬರದು ಸಮಾತ ಈಗ, ಜಗಳಿಲ್ಲ, ಬರೋಬ್ಬರಿ ಆಯ್ತು, ಸಂತೋಷ. ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಹೇಳಾಕತ್ತೀರಿ, ಭಾಳ ಐತೆ, ಅದು ಮುಗಿಯೋದಿಲ್ಲ. ಇರಲಿ, ಯಾಕೆ ಸಮಯಕ್ಕೂ ನಾವು ಬೆಲೆ ಕೊಡಬೇಕಾಗ್ತೈತಿ. ಈಗ ಪ್ರಸಾದದ ವ್ಯವಸ್ಥೆ ಇದೆ. ಲೋಣಿ ಸದ್ಭಕ್ತ ಮಂಡಳಿಯವರು, ನಾನು ಭಾಳ ಸಲ ಲೋಣಿಗೆ ಹೋಗಿದ್ದೆ. ನಮ್ಮ ಮೈತ್ರಮ್ಮನ ಭಾಳ ಸಲ ಹೋಗ್ತಾಳೆ ಅಲ್ಲಿ. ಸಂತೋಷ. ಯಾಕೆಂದರೆ ಇದು ಸಿದ್ದೇಶ್ವರ ಅಪ್ಪವ್ರು ನಡೆದಾಡಿದ ಭೂಮಿ, ಮಲ್ಲಿಕಾರ್ಜುನ ಅಪ್ಪವ್ರು ನಡೆದಾಡ್ತಕ್ಕಂಥ ಭೂಮಿ, ತಪೋವನದ ಕುಮಾರಸ್ವಾಮಿಗಳು ಏನೆಲ್ಲ ಅವರ ಶಕ್ತಿ ಅಪಾರವಾಗಿರುವಂಥದ್ದು. ಅಂಥ ಜನ್ಮಸ್ಥಳದ ಯಾರು ಲೋಣಿ ಏನ್ರಿ ಅಪ್ಪವ್ರದ್ದು, ಮತ್ತು ಗೊತ್ತಿಲ್ಲ ನನಗೆ. ಅವ್ರು ಇವತ್ತಿನ ದಿನ ಪ್ರಸಾದವನ್ನು ದಾಸೋಹ ಮಾಡಿದ್ದಾರೆ. ಸಂತೋಷ. ಎಲ್ಲರಿಗೂ ಸರ್ವರಿಗೂ ಸಮಸ್ತರಿಗೂ ಕೂಡ ಸನ್ಮಂಗಲವಾಗಲಿ ಅಂತ ತಿಳ್ಕೊಂಡು ಆಶಿಸಿ, ಮತ್ತೊಮ್ಮೆ ಇನ್ನೊಮ್ಮೆ ಗುರುದೇವರನ್ನು ನಮಸ್ಕರಿಸಿ 2 ನುಡಿಪುಷ್ಪಗಳನ್ನು ಅಪ್ಪವರ ಪಾದಕ್ಕೆ ಅರ್ಪಿಸಿ, ನಿಮ್ಮೆಲ್ಲರಿಗೂ ನಮ್ಮ ಯಾವ ಗುರುಬಂಧುಗಳಿಗೆ ಶರಣು ಎನ್ನುತ್ತಾ ಈ ನುಡಿಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ. ಹರಂ ಸದ್ಗುರುನಾಥ.